ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭಾರತ ಸಂವಿಧಾನದ ಸಾಂವಿಧಾನಿಕ ಸಂಸ್ಥೆಗಳ ಸೀರೀಸ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಹಲವಾರು ಸಾಂವಿಧಾನಿಕ ಸಂಸ್ಥೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಸಂವಿಧಾನದಲ್ಲಿ ಬಹಳ ಮುಖ್ಯವಾದಂತಹ 3 ರಾಷ್ಟ್ರೀಯ ಆಯೋಗಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೆಯದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್. ಇದು ವಿಧಿ 338ರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಓಕೆ. ಎರಡನೆಯದು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ, ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್. ಓಕೆ, ಇದು ವಿಧಿ 338A ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಓಕೆ. ಮೂರನೆಯದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ, ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ಇದು ವಿಧಿ 338B ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಸ್ನೇಹಿತರೆ, ಇಲ್ಲಿ ನಿಮಗೆಲ್ಲ ಒಂದು ಪ್ರಶ್ನೆ ಬರ್ಬೋದು, ಈ 3 ಆಯೋಗಗಳನ್ನು ಏಕೆ ರಚಿಸಿದ್ದಾರೆ ಅಂತ. ಹೌದಲ್ವಾ ಸ್ನೇಹಿತರೆ? ನೋಡಿ, ಈಗ ಈ SC, ST ಮತ್ತು ಹಿಂದುಳಿದ ವರ್ಗಗಳಿಗೆ ಭಾರತ ಸಂವಿಧಾನ ಹಾಗೂ ಸರ್ಕಾರ ಹಲವಾರು ಹಕ್ಕುಗಳನ್ನು ಮತ್ತು ರಕ್ಷಣೆಗಳನ್ನು ಕೊಟ್ಟಿದೆ. ಓಕೆ, ಆ ಕೊಟ್ಟಿರುವಂಥ ಹಕ್ಕುಗಳು ಸರಿಯಾಗಿ ಜಾರಿ ಆಗ್ತಾ ಇದೆಯಾ, ಅವರಿಗೆ ನ್ಯಾಯ ಸಿಗ್ತಾ ಇದೆಯಾ, ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳು ತಲುಪ್ತಾ ಇದೆಯಾ, ಇವೆಲ್ಲವನ್ನ ಪರಿಶೀಲಿಸೋಕೆ ಈ ಆಯೋಗಗಳನ್ನು ರಚಿಸಲಾಗಿದೆ. ಓಕೆ, ಅಂದ್ರೆ ಈ ಎಲ್ಲ ಆಯೋಗಗಳು ಆಯಾ ವರ್ಗಗಳ ಕಾವಲುಗಾರರಂತೆ ಕೆಲಸ ಮಾಡ್ತವೆ. ಓಕೆ, ಆಯಾ ವರ್ಗಗಳ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹಾರಕ್ಕಾಗಿ ಸಲಹೆಗಳನ್ನು ನೀಡ್ತವೆ. ಓಕೆ ಸ್ನೇಹಿತರೆ, ಇಷ್ಟು ನೆನ್ಪಿಟ್ಕೊಳ್ಳಿ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆರ್ಟಿಕಲ್ 338. ನೆಕ್ಸ್ಟ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಆರ್ಟಿಕಲ್ 338A. ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ಟಿಕಲ್ 338B. ಓಕೆ, ಈಗ ಮುಂದೆ ನಾವು ಈ ಪ್ರತಿಯೊಂದು ಆಯೋಗದ ರಚನೆ ಹೇಗೆ, ಅಧಿಕಾರಗಳು ಏನೇನು, ಕಾರ್ಯಗಳು ಏನೇನು, ಹಾಗೆ ಪ್ರತಿಯೊಂದು ಆಯೋಗಗಳ ವಿಶೇಷ ಅಂಶಗಳು, ಇವೆಲ್ಲವನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬನ್ನಿ, ಲೆಟ್ಸ್ ಬಿಗಿನ್. ಈಗ ನಾವು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್, ವಿಧಿ 338, ಈ ಒಂದು ಆಯೋಗದ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ಈ ಒಂದು ಸ್ಲೈಡಲ್ಲೇ ಬಹಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವು ಭಾರತ ಸಂವಿಧಾನದ 338ನೇ ವಿಧಿಯಿಂದ ನೇರವಾಗಿ ಸ್ಥಾಪಿಸಲ್ಪಟ್ಟ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಸ್ನೇಹಿತರೆ ನೋಡಿ, ಯಾವುದಾದ್ರೂ ಒಂದು ಆಯೋಗ ಅಥವಾ ಸಂಸ್ಥೆ ಸಾಂವಿಧಾನಿಕ ಸಂಸ್ಥೆ ಅಂತ ಕರಿಬೇಕು ಅಂದರೆ ಆ ಆಯೋಗ ಭಾರತದ ಸಂವಿಧಾನದಲ್ಲಿ ಉಲ್ಲೇಖ ಆಗಿರಬೇಕು. ಹೌದಲ್ವಾ? ಅದೇ ರೀತಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವು ಕೂಡ ಭಾರತ ಸಂವಿಧಾನದ ವಿಧಿ 338ರಲ್ಲಿ ಉಲ್ಲೇಖ ಆಗಿದೆ. ಆದ್ರಿಂದ ಇದನ್ನ ಸಾಂವಿಧಾನಿಕ ಸಂಸ್ಥೆ ಅಂತ ಕರಿತೀವಿ. ಓಕೆ ನೋಡಿ, ಇಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ ಇದೆ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಈ ಆಯೋಗ ರಚನೆಯಾಗಿದ್ದು ಫೆಬ್ರವರಿ 19, 2004ರಲ್ಲಿ. ಓಕೆ, ಹಾಗೇನೆ ಈ ಹಿಂದೆ ಇದೇ ಆಯೋಗ 1978ರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಇತ್ತು. ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಎರಡನ್ನೂ ಕೂಡ ಒಂದೇ ಆಯೋಗದಲ್ಲಿ ಮರ್ಜ್ ಮಾಡಿದ್ರು. ಯಾವಾಗ ಅಂದ್ರೆ 1978ರಲ್ಲಿ. ಓಕೆ, ಇದ್ರ ಬಗ್ಗೆ ಮುಂದೆ ಡೀಟೇಲ್ ಆಗಿ ನೋಡೋಣ. ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಯಾವ ಒಂದು ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅಂದ್ರೆ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಅಂದ್ರೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ. ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಹಾಗೇನೆ ಈ ಆಯೋಗದ ಹೆಡ್ ಕ್ವಾರ್ಟರ್, ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಓಕೆ, ಪ್ರಸ್ತುತ ಈ ಆಯೋಗದ ಅಧ್ಯಕ್ಷರಾಗಿ ಅಂದ್ರೆ ಚೇರ್ಮನ್ ಆಗಿ ಕಿಶೋರ್ ಮಕ್ವಾನಾ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಈ ಆಯೋಗದ ಸದಸ್ಯರಾಗಿ ಲವಕುಶ್ ಕುಮಾರ್ ಮತ್ತು ವಡ್ಡೇಪಲ್ಲಿ ರಾಮಚಂದರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಚೇಂಜ್ ಆಗ್ತಾ ಇರುತ್ತೆ, ಅಪ್ಡೇಟ್ ಮಾಡ್ಕೋತಾ ಇರಬೇಕು ನೀವು. ಓಕೆ ನೋಡಿ, ಇಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ ಇದೆ. ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಮೊದಲ ಚೇರ್ಮನ್ ಆಗಿ ಸೂರಜ್ ಬಾನ್ ಅವರು ಕಾರ್ಯನಿರ್ವಹಿಸಿದ್ರು. ಓಕೆ, ನಂತರ ಬ್ಯೂಟಾ ಸಿಂಗ್ ಅವರು, ಆಮೇಲೆ PL ಪುನಿಯಾ ಅವರು, ನಂತರ ರಾಮಶಂಕರ್ ಕತೇರಿಯಾ ಅವರು, ಇವರಾದ್ಮೇಲೆ ವಿಜಯ್ ಸಂಪ್ಲಾ ಅವರು ಈ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಓಕೆ, ಪ್ರಸ್ತುತ ಕಿಶೋರ್ ಮಕ್ವಾನಾ ಅವರು ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ. ಓಕೆ, ಹಾಗಾದರೆ ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಹೇಗೆ ವಿಕಾಸ ಆಯಿತು, ಹೇಗೆ ರೂಪುಗೊಳ್ತು, ಎವಲ್ಯೂಷನ್ ಹೇಗಾಯಿತು
ಅಂತ ನೋಡ್ತಾ ಹೋಗೋಣ. ಅಂದರೆ ಈ ಆಯೋಗದ ಹಿನ್ನೆಲೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇ ಹಂತ ಹೇಗಿತ್ತು ಅಂದರೆ, ಮೂಲ ಸಂವಿಧಾನದ ವಿಧಿ 338. ಈ ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಕೇಳ್ತಾರೆ. ಮೂಲ ಸಂವಿಧಾನದ ವಿಧಿ 338 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಂದರೆ SC ಮತ್ತು STಗಳ ಹಿತಾಸಕ್ತಿಗಳನ್ನು ನೋಡಿಕೊಳ್ಳಲು ವೆರಿ ಇಂಪಾರ್ಟೆಂಟ್ ವಿಶೇಷ ಅಧಿಕಾರಿಯ ವ್ಯವಸ್ಥೆ ಇತ್ತು. ಅಂದರೆ ಸಂವಿಧಾನ ಜಾರಿಗೆ ಬಂದಾಗ ಇವಾಗ ಇರೋ ಥರ ರಾಷ್ಟ್ರೀಯ ಆಯೋಗ ಇರಲಿಲ್ಲ. ಓಕೆ, ಆ ಟೈಮಲ್ಲಿ ವಿಧಿ 338 ಅಡಿಯಲ್ಲಿ ರಾಷ್ಟ್ರಪತಿಗಳು ಒಬ್ಬ ವಿಶೇಷ ಅಧಿಕಾರಿಯನ್ನ ಅಂದರೆ ಸ್ಪೆಷಲ್ ಆಫೀಸರ್ ಅನ್ನ ನೇಮಕ ಮಾಡ್ತಿದ್ರು. ಓಕೆ, ಈ ವಿಶೇಷ ಅಧಿಕಾರಿಯ ಕೆಲಸ ಏನಿತ್ತು ಅಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರಿಗೆ ಸರ್ಕಾರ ನೀಡಿರೋ ಸೌಲಭ್ಯಗಳು ಹಾಗೆ ರಕ್ಷಣೆಗಳು ಸರಿಯಾಗಿ ಜಾರಿ ಆಗ್ತಾ ಇದೆಯಾ ಅಂತ ಪರಿಶೀಲಿಸಿ ರಾಷ್ಟ್ರಪತಿಗಳಿಗೆ ವರದಿಯನ್ನ ಈ ವಿಶೇಷ ಅಧಿಕಾರಿ ಸಲ್ಲಿಸ್ತಾ ಇದ್ರು. ಅಂದ್ರೆ ಆರಂಭದಲ್ಲಿ ಒಬ್ಬ ಅಧಿಕಾರಿ ಮಾತ್ರ ಇದ್ರು, ಆಯೋಗ ಇರಲಿಲ್ಲ. ಓಕೆ, ಎರಡನೇ ಹಂತದಲ್ಲಿ 1978ರಲ್ಲಿ ಸರ್ಕಾರವು ಬಹು ಸದಸ್ಯರ ಶಾಸನಬದ್ಧವಲ್ಲದ ಆಯೋಗವನ್ನು ಸ್ಥಾಪಿಸಿತು. ಅಂದ್ರೆ ಸ್ನೇಹಿತರೆ ನೋಡಿ, 1978ರಲ್ಲಿ ಸರ್ಕಾರ ಯೋಚನೆ ಮಾಡಿತು. ಏನು ಯೋಚನೆ ಅಂದರೆ, ಒಬ್ಬ ವಿಶೇಷ ಅಧಿಕಾರಿಯಿಂದ ಎಲ್ಲ ಕೆಲಸಗಳನ್ನು ನಿರ್ವಹಿಸೋದು ಕಷ್ಟ, ಆದ್ರಿಂದ ಒಂದು ಆಯೋಗದ ಅವಶ್ಯಕತೆ ಇದೆ ಅಂತ ಹೇಳಿ ಬಹು ಸದಸ್ಯರನ್ನೊಳಗೊಂಡ ಶಾಸನಬದ್ಧವಲ್ಲದ ಆಯೋಗವನ್ನ ಸರ್ಕಾರ ಸ್ಥಾಪನೆ ಮಾಡ್ತು. ಸ್ನೇಹಿತರೆ ನೋಡಿ, ಇಲ್ಲಿ ಒಂದು ವರ್ಡ್ ಇದೆ, ಶಾಸನಬದ್ಧವಲ್ಲದ ಅಂತ. ಅಂದ್ರೆ ಇಂಗ್ಲಿಷಲ್ಲಿ ನಾನ್ ಸ್ಟ್ಯಾಚ್ಯುಯೇಟರಿ ಬಾಡಿ ಅಂತ ಕರಿತೀವಿ. ಹಂಗಂದ್ರೆ ಸ್ನೇಹಿತರೆ ನೋಡಿ, ಸಂಸತ್ತು ಆಗಿರ್ಬೋದು ಅಥವಾ ಯಾವುದೇ ರಾಜ್ಯ ವಿಧಾನಮಂಡಲ ಆಗಿರ್ಬೋದು, ಇವುಗಳು ಯಾವುದೇ ಕಾನೂನುಗಳನ್ನು ಮಾಡದೆ ಕೇವಲ ಒಂದು ಸರ್ಕಾರದ ಆದೇಶದ ಮೂಲಕ ರಚಿಸಲಾಗುವ ಸಂಸ್ಥೆಯನ್ನ ಶಾಸನಬದ್ಧವಲ್ಲದ ಸಂಸ್ಥೆ, ನಾನ್ ಸ್ಟ್ಯಾಚ್ಯುಯೇಟರಿ ಬಾಡಿ ಅಂತ ಕರಿತೀವಿ. ಓಕೆ, ಇದೇ ರೀತಿ 1978ರಲ್ಲಿ ಸರ್ಕಾರ ಬಹು ಸದಸ್ಯರ ಶಾಸನಬದ್ಧವಲ್ಲದ ಆಯೋಗವನ್ನ ಸ್ಥಾಪನೆ ಮಾಡ್ತು. ಓಕೆ, ಮೂರನೇ ಹಂತದಲ್ಲಿ 1987ರಲ್ಲಿ ಈ ಆಯೋಗವನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಎಂದು ಮರುನಾಮಕರಣ ಮಾಡಲಾಯಿತು. ಅಂದರೆ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಈ ಎರಡೂ ವರ್ಗಗಳಿಗೆ ಒಂದೇ ಆಯೋಗ ಕಾರ್ಯನಿರ್ವಹಿಸ್ತಾ ಇತ್ತು. ಓಕೆ, ನಾಲ್ಕನೇ ಹಂತದಲ್ಲಿ ಅಂದರೆ 1990ರಲ್ಲಿ ಒಂದು ಬಹಳ ಮುಖ್ಯವಾದ ಬದಲಾವಣೆ ಆಯಿತು. ಅದು ಏನಂದರೆ, 65ನೇ ಸಂವಿಧಾನ ತಿದ್ದುಪಡಿ ಮೂಲಕ ವಿಶೇಷ ಅಧಿಕಾರಿಯ ಬದಲಿಗೆ ಸಂವಿಧಾನಬದ್ಧ, ವೆರಿ ಇಂಪಾರ್ಟೆಂಟ್, ಸಂವಿಧಾನಬದ್ಧ ಬಹುಸದಸ್ಯ ರಾಷ್ಟ್ರೀಯ ಆಯೋಗ ರಚಿಸಲಾಯಿತು. ಅಂದರೆ 1990ರಲ್ಲಿ 65ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂತು. ಈ ತಿದ್ದುಪಡಿಯ ಮೂಲಕ ಮೊದಲ ಬಾರಿಗೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನು ನೀಡಿದ್ರು. ಓಕೆ, ಇದರ ಅರ್ಥ ಏನಂದ್ರೆ, ಈ ಆಯೋಗ ಕೇವಲ ಸರ್ಕಾರದ ಆದೇಶದಿಂದ ಅಲ್ಲ, ಬದಲಾಗಿ ಸಂವಿಧಾನದ ಬಲದಿಂದ ಕಾರ್ಯನಿರ್ವಹಿಸುವ ಸಂಸ್ಥೆ ಆಯಿತು ಸ್ನೇಹಿತರೆ. ಓಕೆ, ಅದೇ ರೀತಿ 5ನೇ ಹಂತದಲ್ಲಿ 2003ರಲ್ಲಿ ವೆರಿ ಇಂಪಾರ್ಟೆಂಟ್ 89ನೇ ಸಂವಿಧಾನ ತಿದ್ದುಪಡಿ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಜೊತೆಗಿದ್ದ ಸಂಯುಕ್ತ ಆಯೋಗವನ್ನ 2 ಪ್ರತ್ಯೇಕ ಆಯೋಗಗಳಾಗಿ ವಿಭಜನೆ ಮಾಡಿದ್ರು. ಯಾವಾಗ ಅಂದರೆ 2003ರಲ್ಲಿ 89ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ತರೋದ್ರ ಮೂಲಕ. ಓಕೆ, ಹಾಗಾದರೆ ವಿಭಜನೆ ಮಾಡಿದಂತಹ ಪ್ರತ್ಯೇಕ ಆಯೋಗಗಳು ಯಾವ್ಯಾವು ಅಂದರೆ, ಮೊದಲನೆಯದು ವಿಧಿ 338ರ ಪ್ರಕಾರ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. ಓಕೆ, ಹಾಗೆ ಎರಡನೆಯದು ವಿಧಿ 338A ಪ್ರಕಾರ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂತ ವಿಭಜನೆ ಮಾಡಿದ್ರು. ಸ್ನೇಹಿತರೆ ನೋಡಿ, ಯಾಕೆ ಸರ್ಕಾರ ಈ ಆಯೋಗವನ್ನು ವಿಭಜನೆ ಮಾಡ್ತು ಅಂದರೆ, SC ಮತ್ತು ST ಈ ಎರಡರ ಸಮಸ್ಯೆಗಳು ಒಂದೇ ರೀತಿ ಇಲ್ಲ ಅಂತ ಸರ್ಕಾರ ಗಮನಿಸಿ ಈ ಎರಡಕ್ಕೂ ಪ್ರತ್ಯೇಕ ಆಯೋಗಗಳು ಇರಬೇಕು ಅಂತ 89ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ತಂದು ಪ್ರತ್ಯೇಕಗೊಳಿಸಿದ್ರು. ಓಕೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 338 ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಹಾಗೆ ಆರ್ಟಿಕಲ್ 338A ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್. ಓಕೆ, ಇದರಿಂದ ಫೈನಲ್ ಆಗಿ ಪರಿಶಿಷ್ಟ ಜಾತಿಗಳಾಗಿ ಪ್ರತ್ಯೇಕ ರಾಷ್ಟ್ರೀಯ ಆಯೋಗವು 2004ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಅಂದರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ 2004ರಿಂದ ಅಧಿಕೃತವಾಗಿ ಕಾರ್ಯಾರಂಭ ಮಾಡಿತು. ಓಕೆ ಸ್ನೇಹಿತರೆ, ಇಷ್ಟು ಕೂಡ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಹೇಗೆ ರೂಪುಗೊಳ್ತು ಅಂತ ತುಂಬ ಬ್ರೀಫಾಗಿ ಹೇಳಿದ್ದೀನಿ. ಬನ್ನಿ ಮುಂದೆ ನೋಡೋಣ.
ಸ್ನೇಹಿತರೆ, ಈಗ ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ರಚನೆ ಹೇಗಿರುತ್ತೆ, ನೇಮಕಾತಿ ಹೇಗೆ, ಸೇವಾ ಷರತ್ತುಗಳು ಏನೇನು, ಹೀಗೆ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಈ ಆಯೋಗವು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಇತರ 3 ಸದಸ್ಯರನ್ನು ಒಳಗೊಂಡಿರುತ್ತದೆ. ಇದರ ಅರ್ಥ ಏನಂದ್ರೆ, ಈ ಆಯೋಗದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇರಲ್ಲ. ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ ಹಾಗೆ ಇತರ ಸದಸ್ಯರನ್ನ ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಒಳಗೊಂಡಿರುತ್ತೆ. ಓಕೆ, ಇವರೆಲ್ಲರೂ ಸೇರಿ ಈ ಆಯೋಗದ ಕೆಲಸಗಳನ್ನ ನಿರ್ವಹಿಸ್ತಾರೆ. ಓಕೆ, ಹಾಗೇನೆ ಇವರೆಲ್ಲರನ್ನ ರಾಷ್ಟ್ರಪತಿಗಳು ತಮ್ಮ ಹಸ್ತಾಕ್ಷರ ಮತ್ತು ಮೊಹರು ಇರುವ ಆಜ್ಞಾಪತ್ರದ ಮೂಲಕ ನೇಮಕ ಮಾಡ್ತಾರೆ. ಅಂದ್ರೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಷ್ಟ್ರಪತಿಗಳು ತಮ್ಮ ಸಿಗ್ನೇಚರ್ ಮತ್ತು ಅಫಿಷಿಯಲ್ ಮುದ್ರೆ ಇರುವ ಆದೇಶ ಪತ್ರದ ಮೂಲಕ ನೇಮಕ ಮಾಡ್ತಾರೆ. ಓಕೆ, ಹಾಗೇನೆ ಇವರ ಸೇವಾ ಷರತ್ತುಗಳು ಮತ್ತು ಅಧಿಕಾರದ ಅವಧಿಯನ್ನ ಸಹ ರಾಷ್ಟ್ರಪತಿಗಳೇ ನಿರ್ಧಾರ ಮಾಡ್ತಾರೆ. ಅಂದ್ರೆ ಇವರು ಎಷ್ಟು ವರ್ಷ ಅಧಿಕಾರದಲ್ಲಿರಬೇಕು, ಯಾವ ಯಾವ ಸೌಲಭ್ಯಗಳು ಇವರಿಗೆ ಸಿಗಬೇಕು, ಹಾಗೆ ಯಾವ ಯಾವ ಅಧಿಕಾರಗಳನ್ನ ಇವರು ಬಳಸ್ಕೋಬಹುದು ಅಂತ ಇವೆಲ್ಲವನ್ನ ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ. ಓಕೆ, ರಾಷ್ಟ್ರಪತಿಗಳು ಮಾಡಿದ ನಿಯಮಗಳ ಅಡಿಯಲ್ಲಿ ಇವರೆಲ್ಲರೂ ಅಂದ್ರೆ ಅಧ್ಯಕ್ಷರು ಮತ್ತು ಸದಸ್ಯರುಗಳು 3 ವರ್ಷಗಳ ಅಧಿಕಾರ ಅವಧಿಯನ್ನ ಹೊಂದಿದ್ದಾರೆ ಮತ್ತು ಇವರನ್ನ ವೆರಿ ಇಂಪಾರ್ಟೆಂಟ್ ಗರಿಷ್ಠ 2 ಅವಧಿಗೆ ಮಾತ್ರ ನೇಮಿಸಬಹುದು. ಅಂದ್ರೆ ಸ್ನೇಹಿತರೆ ನೋಡಿ, ಇಲ್ಲಿ 2 ಅಂಶಗಳಿದಾವೆ. ಇಲ್ಲಿ ಒಂದು, ಈ ಆಯೋಗದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರ ಅವಧಿ 3 ವರ್ಷಗಳಿರುತ್ತೆ, ಇಂಪಾರ್ಟೆಂಟ್. 2ನೇ ಅಂಶ, ಒಬ್ಬ ವ್ಯಕ್ತಿಯನ್ನ ಗರಿಷ್ಠ 2 ಬಾರಿ ಮಾತ್ರ ಈ ಹುದ್ದೆಗೆ ನೇಮಕ ಮಾಡಬಹುದು. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಅಧ್ಯಕ್ಷರಾಗಿ 3 ವರ್ಷ ಕೆಲಸ ಮಾಡಿದ್ದಾರೆ ಅಂದ್ರೆ ಮತ್ತೊಮ್ಮೆ 3 ವರ್ಷಗಳ ಅವಧಿಗೆ ಇವರನ್ನೇ ನೇಮಕ ಮಾಡಬಹುದು. ಆದ್ರೆ 3ನೇ ಬಾರಿ ನೇಮಕ ಮಾಡೋ ಹಾಗಿಲ್ಲ. ಯಾಕಂದ್ರೆ ಗರಿಷ್ಠ 2 ಅವಧಿಗೆ ಮಾತ್ರ ಅವಕಾಶ ಇದೆ ಸಂವಿಧಾನದಲ್ಲಿ. ಓಕೆ, ಈ ಎಲ್ಲಾ ನಿಯಮಗಳನ್ನ ರಾಷ್ಟ್ರಪತಿಗಳು ರೂಪಿಸಿರುವ ನಿಯಮಗಳ ಪ್ರಕಾರವೇ ಫಾಲೋ ಮಾಡಲಾಗುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ಹೋಗೋಣ. ಸ್ನೇಹಿತರೆ, ಈಗ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ತನ್ನ ವರದಿಯನ್ನ ಹೇಗೆ ಸಲ್ಲಿಕೆ ಮಾಡುತ್ತೆ, ಅದರ ನಂತರ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ವರದಿ, ರಿಪೋರ್ಟ್ ನೋಡಿ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವು ತನ್ನ ವಾರ್ಷಿಕ ವರದಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತೆ. ಓಕೆ, ಇದಲ್ಲದೆ ತನಗೆ ಅಗತ್ಯವೆಂದು ಭಾವಿಸಿದಾಗ ತನ್ನ ವರದಿಯನ್ನ ಸಲ್ಲಿಸಬಹುದು. ಅಂದ್ರೆ ಸ್ನೇಹಿತರೆ, ಈ ಆಯೋಗ ವರ್ಷಕ್ಕೆ 1 ಬಾರಿ ತಾನು ಮಾಡಿದ ಎಲ್ಲಾ ಕೆಲಸಗಳ ಬಗ್ಗೆ ಒಂದು ವಾರ್ಷಿಕ ವರದಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಕೆ ಮಾಡುತ್ತೆ. ಒಂದು ವೇಳೆ ಮಧ್ಯದಲ್ಲೇ ಯಾವುದಾದ್ರೂ ಗಂಭೀರ ಸಮಸ್ಯೆ ಉಂಟಾದ್ರೆ ಆ ವರ್ಷ ಮುಗಿಯೋವರೆಗೂ ವೆಯ್ಟ್ ಮಾಡ್ದಲೆ ವಿಶೇಷ ವರದಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸಬಹುದು. ಓಕೆ, ಆಯೋಗ ವರದಿ ಸಲ್ಲಿಕೆ ಮಾಡಿದ ನಂತರ ರಾಷ್ಟ್ರಪತಿಗಳು ಆಯೋಗವು ಮಾಡಿದ ಶಿಫಾರಸುಗಳ ಮೇಲೆ ತೆಗೆದುಕೊಂಡ ಕ್ರಮಗಳನ್ನು ವಿವರಿಸುವ ಜ್ಞಾಪಕ ಪತ್ರವನ್ನ ಸಂಸತ್ತಿನ ಮುಂದೆ ಮಂಡಿಸುತ್ತಾರೆ. ಅಂದ್ರೆ ಆಯೋಗ ವರದಿಯನ್ನ ಕೊಟ್ಟ ನಂತರ ಅಲ್ಲಿಗೆ ಕೆಲಸ ಮುಗಿಯೋದಿಲ್ಲ. ಆ ವರದಿಯಲ್ಲಿ ಇರೋ ಶಿಫಾರಸುಗಳ ಬಗ್ಗೆ ಸರ್ಕಾರ ಏನ್ ಕ್ರಮಗಳನ್ನ ತೆಗೆದುಕೊಂಡಿದೆ ಅಂತ ವಿವರಿಸುವ ಜ್ಞಾಪಕ ಪತ್ರ ಅಥವಾ ಮೆಮೊರಂಡಮ್ ಅನ್ನ ರಾಷ್ಟ್ರಪತಿಗಳು ಸಂಸತ್ತಿನ ಮುಂದೆ ಮಂಡನೆ ಮಾಡ್ತಾರೆ. ಓಕೆ, ಹಾಗೇನೆ ಈ ಜ್ಞಾಪಕ ಪತ್ರವು ಆಯೋಗದ ಶಿಫಾರಸುಗಳನ್ನ ಸ್ವೀಕರಿಸದಿರಲು ಕಾರಣಗಳನ್ನ ಕೂಡ ಹೊಂದಿರಬೇಕಾಗಿರುತ್ತದೆ. ಅಂದ್ರೆ ಆಯೋಗ ಮಾಡಿರುವ ಎಲ್ಲಾ ಶಿಫಾರಸುಗಳನ್ನ ಸರ್ಕಾರ ಒಪ್ಕೊಳ್ಬೇಕು ಅಂತ ಏನಿಲ್ಲ. ಓಕೆ, ಯಾವ ಶಿಫಾರಸುಗಳನ್ನ ಒಪ್ಕೊಂಡಿದೆ, ಯಾವುದನ್ನ ಒಪ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಕಾರಣಗಳೇನೇನು ಎಂಬುದನ್ನ ಇದೇ ಜ್ಞಾಪಕ ಪತ್ರದಲ್ಲಿ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಹಾಗೇನೆ ರಾಜ್ಯಗಳಿಗೆ ಸಂಬಂಧಿಸಿದ ಆಯೋಗದ ಶಿಫಾರಸುಗಳನ್ನ ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ ರವಾನಿಸುತ್ತಾರೆ. ಅಂದ್ರೆ ಆಯೋಗ ನೀಡಿರುವ ವರದಿ ಪ್ರಕಾರ ಕೆಲವೊಂದು ಸಮಸ್ಯೆಗಳು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ಬೋದು, ಹಾಗೇನೆ ಇನ್ನೂ ಕೆಲವೊಂದು ಸಮಸ್ಯೆಗಳು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತವೆ. ಓಕೆ, ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು ಏನಾದ್ರೂ ಇದ್ರೆ ರಾಷ್ಟ್ರಪತಿಗಳು ಆ ವರದಿಯನ್ನ ಆಯಾ ರಾಜ್ಯದ ರಾಜ್ಯಪಾಲರಿಗೆ ಕಳುಹಿಸಿಕೊಡ್ತಾರೆ. ಓಕೆ, ಆಗ ಆಯಾ ರಾಜ್ಯದ ರಾಜ್ಯಪಾಲರು ಆಯೋಗದ ಶಿಫಾರಸುಗಳ ಮೇಲೆ ತೆಗೆದುಕೊಂಡ ಕ್ರಮವನ್ನ ವಿವರಿಸುವ ಜ್ಞಾಪಕ ಪತ್ರವನ್ನ ರಾಜ್ಯ ಶಾಸಕಾಂಗದ ಮುಂದೆ ಮಂಡಿಸ್ತಾರೆ. ಓಕೆ, ಆ ಜ್ಞಾಪಕ ಪತ್ರವೂ ಕೂಡ ಆಯೋಗದ ಯಾವುದೇ ಶಿಫಾರಸುಗಳನ್ನ ಸ್ವೀಕರಿಸದಿರಲು ಕಾರಣಗಳನ್ನ ಹೊಂದಿರಬೇಕಾಗುತ್ತದೆ. ಓಕೆ, ಆಲ್ರೆಡಿ ಈ ಪಾಯಿಂಟ್ಸ್ನ ಹೇಳಿದ್ದೀನಿ, ಅರ್ಥ ಆಗಿದೆ ಅನ್ಕೊಂತೀನಿ. ಇಷ್ಟು ಕೂಡ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ತನ್ನ ವರದಿಯನ್ನ ಹೇಗೆ ಸಲ್ಲಿಕೆ ಮಾಡುತ್ತೆ, ಅದಾದ ನಂತರ ಏನಾಗುತ್ತೆ ಅಂತ ವಿವರಣೆ ಆಗಿತ್ತು. ಮುಂದೆ ನೋಡೋಣ. ಸ್ನೇಹಿತರೆ, ಈಗ ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಯಾವ ಯಾವ ಕೆಲಸಗಳನ್ನು ಮಾಡುತ್ತೆ,
ಈ ಆಯೋಗದ ಪ್ರಮುಖ ಕಾರ್ಯಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿಗಳಿಗೆ ಒದಗಿಸಲಾದ ಸಾಂವಿಧಾನಿಕ ಮತ್ತು ಕಾನೂನುಬದ್ಧ ರಕ್ಷಣೆಗಳ ಅನುಷ್ಠಾನವನ್ನ ಪರಿಶೀಲಿಸಿ ಮೇಲ್ವಿಚಾರಣೆ ಮಾಡುವುದು ಈ ಆಯೋಗದ ಕೆಲಸ. ಅಂದ್ರೆ ಸ್ನೇಹಿತರೆ ನೋಡಿ, ಈಗ ಹಲವಾರು ಕಾನೂನುಗಳ ಮುಖಾಂತರ ಹಾಗೆ ಸಂವಿಧಾನದ ಮುಖಾಂತರ ಈ ಪರಿಶಿಷ್ಟ ಜಾತಿಗಳಿಗೆ ಹಲವಾರು ಹಕ್ಕುಗಳು ಹಾಗೆ ರಕ್ಷಣೆಗಳು ಸಿಗ್ತಾ ಇರ್ತವೆ, ಹೌದಲ್ವಾ? ಈಗ ಉದಾಹರಣೆಗೆ ಮೀಸಲಾತಿ ಆಗಿರ್ಬೋದು, ಅಥವಾ ಶಿಕ್ಷಣದಲ್ಲಿ ಕೊಡೋ ಹಲವಾರು ಸೌಲಭ್ಯಗಳು ಆಗಿರ್ಬೋದು, ಉದ್ಯೋಗದಲ್ಲಿ ಸಿಗುವ ಮೀಸಲಾತಿ ಆಗಿರ್ಬೋದು, ಅಥವಾ ವಿವಿಧ ಕಲ್ಯಾಣ ಯೋಜನೆಗಳು ಆಗಿರ್ಬೋದು, ಇವೆಲ್ಲ ಕೂಡ ಪರಿಶಿಷ್ಟ ಜಾತಿಗಳಿಗೆ ಸಂವಿಧಾನ ಮುಖಾಂತರ ಸಿಕ್ಕಿರುತ್ತೆ. ಓಕೆ, ಈ ಆಯೋಗದ ಪ್ರಮುಖ ಕೆಲಸ ಏನಂದ್ರೆ ಈ ಎಲ್ಲಾ ಸೌಲಭ್ಯಗಳು ನಿಜವಾಗಿಯೂ ಜನರಿಗೆ ತಲುಪ್ತಾ ಇದೆಯಾ ಅಥವಾ ತಲುಪ್ತಾ ಇಲ್ವಾ ಅನ್ನೋದನ್ನ ಪರಿಶೀಲಿಸೋದೇ ಈ ಆಯೋಗದ ಮೊದಲ ಪ್ರಮುಖ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಓಕೆ, ಎರಡನೇ ಕಾರ್ಯ ಪರಿಶಿಷ್ಟ ಜಾತಿಗಳ ಹಕ್ಕುಗಳು ಮತ್ತು ಸುರಕ್ಷತಾ ಕ್ರಮಗಳ ಉಲ್ಲಂಘನೆಗೆ ಸಂಬಂಧಿಸಿದ ದೂರುಗಳನ್ನು ತನಿಖೆ ಮಾಡುವುದು. ಅಂದ್ರೆ ಈಗ ಒಂದು ವೇಳೆ ಪರಿಶಿಷ್ಟ ಜಾತಿಯ ವ್ಯಕ್ತಿಗೆ ಅನ್ಯಾಯ ಆದ್ರೆ ಅಥವಾ ಅವರ ಹಕ್ಕುಗಳನ್ನ ಕಸಿದುಕೊಂಡ್ರೆ ಅವರು ಹೋಗಿ ಆಯೋಗಕ್ಕೆ ದೂರು ನೀಡಬಹುದು. ಆಗ ಆ ಆಯೋಗ ಆ ದೂರನ್ನ ಪರಿಶೀಲಿಸಿ ತನಿಖೆ ನಡೆಸಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಸೂಕ್ತ ಕ್ರಮಕ್ಕೆ ಶಿಫಾರಸು ಮಾಡುತ್ತೆ. ಓಕೆ, ಮೂರನೇ ಕಾರ್ಯ ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಹಾಗೆ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳ ರೂಪಣೆ ಮತ್ತು ಮೌಲ್ಯಮಾಪನದಲ್ಲಿ ಸಲಹೆ ನೀಡುವುದು. ಅಂದ್ರೆ ನೋಡಿ, ಈಗ ಸರ್ಕಾರ ಎಸ್ಸಿ ಸಮುದಾಯದ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿರುತ್ತೆ. ಓಕೆ, ಆ ಯೋಜನೆಗಳನ್ನ ಹೇಗೆ ರೂಪಿಸಬೇಕು, ಹೇಗೆ ಜಾರಿಗೆ ತರಬೇಕು, ಅವು ಜನರಿಗೆ ಪ್ರಯೋಜನಕ್ಕೆ ಬರ್ತಾ ಇದೆಯಾ ಇಲ್ವಾ ಎಂಬ ಬಗ್ಗೆ ಆಯೋಗ ಸರ್ಕಾರಕ್ಕೆ ಸಲಹೆ ನೀಡಬೇಕು. ಓಕೆ, ನಾಲ್ಕನೇ ಕಾರ್ಯ ಪರಿಶಿಷ್ಟ ಜಾತಿಗಳ ರಕ್ಷಣಾ ಕಾರ್ಯಕ್ರಮಗಳ ಕಾರ್ಯನಿರ್ವಹಣೆ ಕುರಿತು ರಾಷ್ಟ್ರಪತಿಗಳಿಗೆ ವಾರ್ಷಿಕ ಹಾಗೂ ವಿಶೇಷ ವರದಿಗಳನ್ನು ಸಲ್ಲಿಸುವುದು. ಇದನ್ನ ಆಲ್ರೆಡಿ ನಾನು ಹಿಂದಿನ ಸ್ಲೈಡಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂದ್ರೆ ಆಯೋಗ ಪ್ರತಿ ವರ್ಷಕ್ಕೊಮ್ಮೆ ತನ್ನ ಕೆಲಸಗಳ ಬಗ್ಗೆ ವಾರ್ಷಿಕ ವರದಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತೆ. ಓಕೆ, ಯಾವುದೇ ಗಂಭೀರ ವಿಷಯ ಎದುರಾದ್ರೆ ವರ್ಷ ಮುಗಿಯೋ ಮೊದಲೇ ವಿಶೇಷ ವರದಿಯನ್ನ ಸಲ್ಲಿಸಬಹುದು. ಓಕೆ, ಐದನೇ ಕಾರ್ಯ ಪರಿಶಿಷ್ಟ ಜಾತಿಗಳ ರಕ್ಷಣೆ, ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಶಿಫಾರಸುಗಳನ್ನು ನೀಡುವುದು. ಅಂದ್ರೆ ಸ್ನೇಹಿತರೆ, ಈ ಆಯೋಗ ಕೇವಲ ಸಮಸ್ಯೆಗಳನ್ನು ಹೇಳೋದಿಲ್ಲ, ಬದಲಾಗಿ ಆ ಸಮಸ್ಯೆಯನ್ನ ಹೇಗೆ ಪರಿಹರಿಸಬೇಕು, ಸರ್ಕಾರ ಯಾವ ಯಾವ ಹೊಸ ಯೋಜನೆಗಳನ್ನು ತರಬೇಕು, ಯಾವ ಕಾನೂನುಗಳಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅನ್ನೋದರ ಬಗ್ಗೆ ಸರ್ಕಾರಕ್ಕೆ ಸಲಹೆ ಮತ್ತು ಶಿಫಾರಸುಗಳನ್ನು ನೀಡುತ್ತೆ. ಓಕೆ, ಆರನೇ ಕಾರ್ಯ ರಾಷ್ಟ್ರಪತಿಗಳು ವಹಿಸುವ ಇತರೆ ಕಾರ್ಯಗಳನ್ನು ನಿರ್ವಹಿಸುವುದು. ಅಂದ್ರೆ ನೋಡಿ, ಸಂವಿಧಾನದಲ್ಲಿ ಉಲ್ಲೇಖ ಮಾಡಿರೋ ಕೆಲಸಗಳ ಜೊತೆಗೆ ಅಗತ್ಯ ಬಿದ್ದರೆ ರಾಷ್ಟ್ರಪತಿಗಳು ಕೂಡ ಬೇರೆ ಯಾವುದೇ ಜವಾಬ್ದಾರಿಯನ್ನ ಈ ಆಯೋಗಕ್ಕೆ ನೀಡಬಹುದು. ಓಕೆ, ಆ ಜವಾಬ್ದಾರಿಗಳನ್ನ ಆಯೋಗ ನಿರ್ವಹಿಸುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಕೂಡ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಪ್ರಮುಖ ಕಾರ್ಯಗಳು ಆಗಿದ್ವು. ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ ಸ್ನೇಹಿತರೆ. ಅಧಿಕಾರಗಳು, ಪವರ್ಸ್. ನೋಡಿ, ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೆ ಕೇವಲ ಸಲಹೆ ನೀಡೋ ಕೆಲಸ ಮಾತ್ರ ಇರೋದಿಲ್ಲ, ತನಿಖೆ ನಡೆಸೋಕೆ ಕೆಲವು ವಿಶೇಷ ಅಧಿಕಾರಗಳನ್ನು ಕೂಡ ಈ ಆಯೋಗಕ್ಕೆ ಸಂವಿಧಾನ ಕೊಟ್ಟಿದೆ. ಓಕೆ, ಹಾಗಾದ್ರೆ ಈ ಆಯೋಗದ ಅಧಿಕಾರಗಳು ಏನೇನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಆಯೋಗ ತನ್ನ ಕಾರ್ಯವಿಧಾನವನ್ನು ನಿಯಂತ್ರಿಸುವ ಅಧಿಕಾರವನ್ನ ಹೊಂದಿದೆ. ಅಂದ್ರೆ ಸ್ನೇಹಿತರೆ, ಆಯೋಗ ತನ್ನ ಕೆಲಸಗಳನ್ನು ಹೇಗೆ ನಡೆಸಬೇಕು, ಯಾವ ಕ್ರಮದಲ್ಲಿ ತನಿಖೆ ಮಾಡಬೇಕು, ಯಾವ ವಿಧಾನಗಳನ್ನು ಅನುಸರಿಸಬೇಕು ಅಂತ ಆಯೋಗವೇ ನಿರ್ಧಾರ ಮಾಡಿಕೊಳ್ಳೋ ಅಧಿಕಾರನ ಹೊಂದಿದೆ. ಓಕೆ, ಹಾಗಾದ್ರೆ ಆಯೋಗವು ಯಾವುದೇ ವಿಷಯದ ತನಿಖೆ ಅಥವಾ ಯಾವುದೇ ದೂರಿನ ಬಗ್ಗೆ ವಿಚಾರ ನಡೆಸುವಾಗ ಈ ಕೆಳಗಿನ ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಸಿವಿಲ್ ನ್ಯಾಯಾಲಯವು ಹೊಂದಿರುವ ಎಲ್ಲ ಅಧಿಕಾರಗಳನ್ನು ಹೊಂದಿರುತ್ತದೆ. ಅಂದ್ರೆ ಯಾವುದಾದ್ರೂ ದೂರು ಬಂದಾಗ ಆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಸಾಮಾನ್ಯ ಕಚೇರಿಯಂತೆ ಕೆಲಸ ಮಾಡೋದಿಲ್ಲ. ಒಂದು ಸಿವಿಲ್ ಕೋರ್ಟ್ ಹೇಗೆ ವಿಚಾರಣೆ ನಡೆಸುತ್ತೋ ಅದೇ ರೀತಿಯ ಅಧಿಕಾರಗಳು ಈ ಆಯೋಗಕ್ಕೆ ಕೂಡ ಇರುತ್ತೆ. ಓಕೆ, ಹಾಗಾದ್ರೆ ಯಾವ ಯಾವ ವಿಷಯಗಳಿಗೆ ಸಿವಿಲ್ ಕೋರ್ಟ್ಗೆ ಇರೋ ರೀತಿ ಆಯೋಗಕ್ಕೆ ಪವರ್ಸ್ ಇರುತ್ತೆ ನೋಡಿ. ಭಾರತದ ಯಾವುದೇ ಭಾಗದಲ್ಲಿ ನೆಲೆಸಿರುವ ವ್ಯಕ್ತಿಯನ್ನು ತನ್ನ ಮುಂದೆ ಹಾಜರಾಗುವಂತೆ ಆದೇಶಿಸುವ ಅಧಿಕಾರ ಮತ್ತು ಆ ಆದೇಶವನ್ನ ಜಾರಿಗೊಳಿಸುವ ಅಧಿಕಾರ ಹಾಗೂ ಅವನನ್ನು ಅಥವಾ ಅವಳನ್ನು ವಿಚಾರಣೆಗೊಳಪಡಿಸುವ ಅಧಿಕಾರ ಈ ಆಯೋಗಕ್ಕೆ ಇರುತ್ತೆ. ಅಂದ್ರೆ ಸ್ನೇಹಿತರೆ, ಈಗ ಒಂದು ಪ್ರಕರಣದಲ್ಲಿ ಯಾರಾದರೂ ಸಾಕ್ಷಿ ಬೇಕಾದ್ರೆ ಆತ ದೇಶದ ಯಾವುದೇ ಮೂಲೆಯಲ್ಲಿರಲಿ, ಆತನನ್ನ ಆಯೋಗ ಕರೆಯಬಹುದು.
ಓಕೆ, ಅವರಿಂದ ಸತ್ಯವನ್ನೇ ಹೇಳ್ತೀನಿ ಅಂತ ಪ್ರಮಾಣ ವಚನ ಮಾಡಿಸಿ ವಿಚಾರಣೆ ನಡೆಸಬಹುದು. ಓಕೆ, ನೆಕ್ಸ್ಟ್ ವಿಷಯ, ಯಾವುದೇ ದಾಖಲೆಗಳನ್ನು ಹುಡುಕುವುದು ಮತ್ತು ತಯಾರಿಸುವ ಅಗತ್ಯತೆ ಬಗ್ಗೆ. ಅಂದರೆ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಇರೋ ದಾಖಲೆ ಅಥವಾ ಫೈಲ್ ಬೇಕಾದರೆ ಅದನ್ನ ತರಿಸ್ಕೊಳ್ಳೋ ಅಧಿಕಾರ ಈ ಆಯೋಗಕ್ಕೆ ಇದೆ. ಓಕೆ, ನೆಕ್ಸ್ಟ್ ವಿಷಯ, ಪ್ರಮಾಣ ಪತ್ರಗಳ ಮೇಲೆ ಸಾಕ್ಷ್ಯವನ್ನ ಪಡೆಯಬಹುದು. ಅಂದ್ರೆ ನೋಡಿ, ಈಗ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ನೇರವಾಗಿ ಬರೋಕೆ ಆಗದಲೇ ಇದ್ದಾಗ ಅವರಿಂದ ಅಫಿಡವಿಟ್ ಅಥವಾ ಪ್ರಮಾಣ ಪತ್ರದ ಮೂಲಕ ಸಾಕ್ಷಿಯನ್ನ ಪಡಿಬಹುದು. ಓಕೆ, ನೆಕ್ಸ್ಟ್ ವಿಷಯ, ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಗಳನ್ನು ಕೋರುವುದು. ಅಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳು ನ್ಯಾಯಾಲಯದಲ್ಲಿರಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿರಲಿ ಅವುಗಳನ್ನು ಆಯೋಗ ಪಡೆಯುವ ಅಧಿಕಾರ ಇದೆ. ಓಕೆ, ನೆಕ್ಸ್ಟ್ ವಿಷಯ, ಯಾವುದೇ ಸಾಕ್ಷಿಗಳನ್ನು ಮತ್ತು ದಾಖಲೆಗಳನ್ನು ವಿಚಾರಣೆಗೆ ಕರೆಸುವುದು. ಓಕೆ, ಹಾಗೆ ರಾಷ್ಟ್ರಪತಿಗಳು ನಿರ್ದೇಶಿಸಬಹುದಾದ ಯಾವುದೇ ಇತರ ವಿಷಯಗಳು. ಅಂದರೆ ಸಂವಿಧಾನದಲ್ಲಿ ಹೇಳಿರುವ ಅಧಿಕಾರಗಳ ಜೊತೆಗೆ ರಾಷ್ಟ್ರಪತಿಗಳು ಅಗತ್ಯ ಬಿದ್ದರೆ ಇನ್ನೂ ಹಲವಾರು ಅಧಿಕಾರಗಳನ್ನು ಈ ಆಯೋಗಕ್ಕೆ ನೀಡಬಹುದು. ಓಕೆ ಸ್ನೇಹಿತರೆ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕೋರ್ಟ್ಗೆ ಇರೋ ಎಲ್ಲ ಅಧಿಕಾರಗಳು ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೆ ಇದೆ. ಓಕೆ ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ನ್ಯಾಯಾಲಯ ಅಲ್ಲ, ಕೋರ್ಟ್ ಅಲ್ಲ. ಆದರೆ ಪ್ರಕರಣಗಳ ತನಿಖೆ ನಡೆಸೋ ಟೈಮಲ್ಲಿ ಈ ಆಯೋಗಕ್ಕೆ ಸಿವಿಲ್ ಕೋರ್ಟ್ಗೆ ಇರೋ ಅಧಿಕಾರಗಳನ್ನು ಈ ಆಯೋಗಕ್ಕೂ ಕೂಡ ಸಂವಿಧಾನ ಕೊಟ್ಟಿದೆ. ಓಕೆ, ಆದ್ರಿಂದ ಈ ಆಯೋಗ ಸಾಕ್ಷಿಗಳನ್ನು ಕರೀಬೋದು, ದಾಖಲೆಗಳನ್ನು ಕೇಳ್ಬೋದು, ಹಾಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ಬೋದು. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಈ ಆಯೋಗದ ಮುಂದಿನ ಅಧಿಕಾರಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಪರಿಶಿಷ್ಟ ಜಾತಿಗಳನ್ನು ಪ್ರಭಾವಿಸುವ ಎಲ್ಲ ಪ್ರಮುಖ ನೀತಿಗಳನ್ನು ನಿರ್ಧರಿಸುವ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಯೋಗದೊಂದಿಗೆ ಸಮಾಲೋಚಿಸುವ ಅಗತ್ಯವಿದೆ. ಅಂದರೆ ಸ್ನೇಹಿತರೆ, ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪ್ರಮುಖ ನೀತಿಗಳನ್ನು ರೂಪಿಸುವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಯೋಗದೊಂದಿಗೆ ಸಮಾಲೋಚನೆ ನಡೆಸಬೇಕು. ಅಂದರೆ ನೋಡಿ, ಈಗ ಸರ್ಕಾರ SC ಸಮುದಾಯಕ್ಕೆ ಹೊಸ ಯೋಜನೆ ಅಥವಾ ಹೊಸ ನೀತಿ ತರಬೇಕಾದ್ರೆ ನೇರವಾಗಿ ನಿರ್ಧಾರ ಮಾಡಬಾರ್ದು. ಮೊದಲು ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಭಿಪ್ರಾಯಗಳನ್ನು ಕೇಳಬೇಕು. ಯಾಕಂದರೆ ಆ ಸಮುದಾಯದ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ಈ ಆಯೋಗಕ್ಕೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ, ಮುಂದಿನ ಅಧಿಕಾರ, ಆಯೋಗವು ಆಂಗ್ಲೋ ಇಂಡಿಯನ್ ಸಮುದಾಯದ ಸಂವಿಧಾನಿಕ ಮತ್ತು ಇತರ ಕಾನೂನಾತ್ಮಕ ರಕ್ಷಣೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ತನಿಖೆ ನಡೆಸಬೇಕು ಮತ್ತು ಅವುಗಳ ಅನುಷ್ಠಾನದ ಮೇಲೆ ರಾಷ್ಟ್ರಪತಿಗಳಿಗೆ ವರದಿ ಸಲ್ಲಿಸಬೇಕು. ಅಂದರೆ ಮೊದಲು ಈ ಆಯೋಗ SC ಸಮುದಾಯದ ಜೊತೆಗೆ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ನೀಡಿದ್ದ ಕೆಲವು ಸಾಂವಿಧಾನಿಕ ರಕ್ಷಣೆಗಳ ಮೇಲೂ ಕೆಲಸ ಮಾಡ್ತಿತ್ತು. ಓಕೆ, ಹಾಗೇನೆ 2018ರವರೆಗೆ ಆಯೋಗವು ಇತರ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಇದೇ ರೀತಿಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು. ಅಂದರೆ 2018ರವರೆಗೆ ಕೆಲವು ಹಿಂದುಳಿದ ವರ್ಗಗಳ ವಿಷಯಗಳಲ್ಲೂ ಕೂಡ ಈ ಆಯೋಗದ ವ್ಯಾಪ್ತಿಯಲ್ಲೇ ಬರ್ತಿತ್ತು. ಆದರೆ 2018ರ 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಆಯೋಗವನ್ನು ಈ ಜವಾಬ್ದಾರಿಯಿಂದ ಮುಕ್ತಗೊಳಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ ಇದು. ನೋಡಿ, 2018ರಲ್ಲಿ 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ತರೋದ್ರ ಮೂಲಕ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನ ಸಂವಿಧಾನಿಕವಾಗಿ ಆಯೋಗವನ್ನಾಗಿ ಮಾಡಲಾಯಿತು. ಅವತ್ತಿನಿಂದ OBCಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವೇ ನೋಡಿಕೊಳ್ಳುತ್ತೆ. ಸ್ನೇಹಿತರೆ, ಇದು ಆರ್ಟಿಕಲ್ 338B ಅಲ್ಲಿ ಬರುತ್ತೆ. ಈ ಆಯೋಗದ ಬಗ್ಗೆ ಕೂಡ ಮುಂದೆ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಇಷ್ಟು ಕೂಡ ಸಂವಿಧಾನದ ವಿಧಿ 338ರ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಡೀಟೇಲ್ಡ್ ಇನ್ಫಾರ್ಮೇಶನ್ ಆಗಿತ್ತು. ಮುಂದಿನ ಆಯೋಗವನ್ನು ನೋಡೋಣ ಬನ್ನಿ. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್, ವಿಧಿ 338A. ಸ್ನೇಹಿತರೆ, ಈ ಆಯೋಗದ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಂತೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವು ಸಹ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಓಕೆ, ಈ ಸಂಸ್ಥೆ ಸಂವಿಧಾನದ 338A ವಿಧಿಯಿಂದ ನೇರವಾಗಿ ಸ್ಥಾಪಿಸಲ್ಪಟ್ಟಿದೆ. ಓಕೆ ಸ್ನೇಹಿತರೆ, ನೋಡಿ, ನಾನು ಮೊದಲೇ ಹೇಳಿದಾಗೆ ಈ ಮೊದಲು SC ಮತ್ತು ST ಈ ಎರಡಕ್ಕೂ ಒಂದೇ ರಾಷ್ಟ್ರೀಯ ಆಯೋಗ ಇತ್ತು, ಹೌದಲ್ವಾ? ಆದರೆ ಈ ಎರಡೂ ವರ್ಗಗಳ ಸಮಸ್ಯೆಗಳು ವಿಭಿನ್ನವಾಗಿದ್ವು. ಈಗ ಉದಾಹರಣೆಗೆ SC ಸಮುದಾಯ ಮುಖ್ಯವಾಗಿ ಸಾಮಾಜಿಕ ತಾರತಮ್ಯದ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದರೆ, ಈ ST ಸಮುದಾಯ ಅರಣ್ಯ ಹಕ್ಕುಗಳು, ಭೂಮಿ ಸ್ಥಳಾಂತರ, ಬುಡಕಟ್ಟು ಸಂಸ್ಕೃತಿ ಹಾಗೆ ಇವರ ಜೀವನೋಪಾಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೆಚ್ಚು ಫೇಸ್ ಮಾಡ್ತಾ ಇರುತ್ತೆ.
ಆದ್ರಿಂದ ಸರ್ಕಾರ ಈ SC ಮತ್ತು ST ಸಮುದಾಯ ಈ ಎರಡಕ್ಕೂ ಪ್ರತ್ಯೇಕ ಆಯೋಗಗಳು ಅಗತ್ಯವಿದೆ ಅಂತ ತಿಳಿದು ವೆರಿ ಇಂಪಾರ್ಟೆಂಟ್ 89ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2003 ಇದರ ಮೂಲಕ SC ಮತ್ತು STಗೆ ಪ್ರತ್ಯೇಕ ಆಯೋಗಗಳನ್ನು ರಚನೆ ಮಾಡ್ತು. ಓಕೆ, ಅದರಂತೆ ವಿಧಿ 338A ಅಡಿಯಲ್ಲಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಸ್ಥಾಪನೆ ಆಯಿತು ಸ್ನೇಹಿತರೆ. ಓಕೆ, ನೋಡಿ ಈ ಸ್ಲೈಡಲ್ಲೇ ಬಹಳಷ್ಟು ಇನ್ಫಾರ್ಮೇಷನ್ ಇದೆ, ನೋಡ್ತಾ ಹೋಗೋಣ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಓಕೆ ಸ್ಥಾಪನೆಯಾಗಿದ್ದು ಫೆಬ್ರವರಿ 19, 2004. ಓಕೆ, ಈ ಆಯೋಗ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಇದ್ದಂತಹ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ 1978 ಹೌದಲ್ವಾ. ಈ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಓಕೆ, ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೈರ್ಸ್ ಅಂದರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಂಡರಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಈ ಕಡೆ ನೋಡಿ, ಈ ಆಯೋಗದ ಮೊದಲ ಅಧ್ಯಕ್ಷರಾಗಿ ಕುನ್ವರ್ ಸಿಂಗ್ ಟೇಕಮ್ ಅವರು ಕಾರ್ಯನಿರ್ವಹಿಸಿದರು. ಪ್ರಸ್ತುತ 7ನೇ ಅಧ್ಯಕ್ಷರಾಗಿ ಅಂಟರ್ ಸಿಂಗ್ ಆರ್ಯ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಚೇಂಜ್ ಆಗ್ತಾ ಇರುತ್ತೆ, ನೀವು ಅಪ್ಡೇಟ್ ಮಾಡ್ಕೋತಾ ಇರಬೇಕು. ಓಕೆ, ಬನ್ನಿ ಮುಂದೆ ನೋಡೋಣ. ಪರಿಶಿಷ್ಟ ಪಂಗಡಗಳಿಗೆ ಪ್ರತ್ಯೇಕ ಆಯೋಗ ಸ್ನೇಹಿತರೆ, ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ. ಏನಂದ್ರೆ 2003ರಲ್ಲಿ ಸಂವಿಧಾನದ 89ನೇ ತಿದ್ದುಪಡಿ ಕಾಯ್ದೆ ಮೂಲಕ ಈ ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡಗಳಿಗೆ ಇದ್ದಂತಹ ಒಂದೇ ರಾಷ್ಟ್ರೀಯ ಆಯೋಗವನ್ನ 2 ಪ್ರತ್ಯೇಕ ಆಯೋಗಗಳಾಗಿ ವಿಭಜನೆ ಆಯಿತು. ಓಕೆ, ನೆನಪಿರ್ಲಿ, 2003 89ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ಓಕೆ, ಈ ಕಾಯ್ದೆಯು 338ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಹೊಸ ವಿಧಿ 338A ಅನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು. ಅವು ಯಾವ್ಯಾವು ಅಂದರೆ ವಿಧಿ 338ರ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಹಾಗೆ ವಿಧಿ 338A ಇದರ ಅಡಿಯಲ್ಲಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ. ಓಕೆ, 2004ರಲ್ಲಿ ಈ ಪರಿಶಿಷ್ಟ ಪಂಗಡಗಳಿಗಾಗಿ ಪ್ರತ್ಯೇಕ ರಾಷ್ಟ್ರೀಯ ಆಯೋಗವು ಅಸ್ತಿತ್ವಕ್ಕೆ ಬಂತು ಸ್ನೇಹಿತರೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ ಸ್ನೇಹಿತರೆ. ಈ ಆಯೋಗ ಒಬ್ಬ ಅಧ್ಯಕ್ಷರು ಹಾಗೆ ಒಬ್ಬರು ಉಪಾಧ್ಯಕ್ಷರು ಮತ್ತು 3 ಸದಸ್ಯರುಗಳನ್ನು ಒಳಗೊಂಡಿರುತ್ತೆ. ಓಕೆ, ಇವರೆಲ್ಲ ಸೇರಿ ಈ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ನೋಡ್ಕೊಳ್ತಾರೆ. ಆದ್ರಿಂದ ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಒಂದು ಬಹು ಸದಸ್ಯ ಆಯೋಗ ಅಂತ ಹೇಳ್ತೀವಿ. ಓಕೆ, ಈ ಎಲ್ಲ ಸದಸ್ಯರನ್ನ ರಾಷ್ಟ್ರಪತಿಗಳು ತಮ್ಮ ಹಸ್ತಾಕ್ಷರ ಮತ್ತು ಮೊಹರು ಇರುವ ಆಜ್ಞಾಪತ್ರದ ಮೂಲಕ ನೇಮಕ ಮಾಡ್ತಾರೆ. ಓಕೆ, ಹಾಗೇನೆ ಇವರ ಸೇವಾ ಷರತ್ತುಗಳು ಮತ್ತು ಅಧಿಕಾರದ ಅವಧಿಯನ್ನ ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಈ ಆಯೋಗಕ್ಕೆ ನೇಮಕ ಆದ್ಮೇಲೆ ಇವರ ಸರ್ವಿಸ್ ಕಂಡೀಷನ್ಸ್ ಹೇಗಿರಬೇಕು, ಟರ್ಮ್ ಆಫ್ ಆಫೀಸ್ ಹೇಗಿರಬೇಕು ಅನ್ನೋದನ್ನ ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ. ಓಕೆ, ಹೀಗೆ ರಾಷ್ಟ್ರಪತಿಗಳು ಮಾಡಿದ ನಿಯಮಗಳ ಅಡಿಯಲ್ಲಿ ಇವರೆಲ್ಲರೂ ವೆರಿ ಇಂಪಾರ್ಟೆಂಟ್ 3 ವರ್ಷಗಳ ಅಧಿಕಾರ ಅವಧಿಯನ್ನ ಹೊಂದಿರ್ತಾರೆ. ಹಾಗೇನೆ ಇವರು ಕೂಡ ಮ್ಯಾಕ್ಸಿಮಮ್ 2 ಅವಧಿಗೆ ನೇಮಕ ಮಾಡಬಹುದು. ಅಂದ್ರೆ ಒಬ್ಬ ವ್ಯಕ್ತಿ ಈ ಆಯೋಗದ ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಸದಸ್ಯರಾಗಿ ನೇಮಕ ಆದ್ರೆ ಅವರ ಒಂದು ಅವಧಿ 3 ವರ್ಷಗಳು ಇರುತ್ತೆ. ಹಾಗೇನೆ ಮತ್ತೊಮ್ಮೆ ಇವರಿಗೆ ನೇಮಕ ಆಗೋ ಅವಕಾಶ ಇರುತ್ತೆ, ಆದ್ರೆ ಗರಿಷ್ಠ 2 ಅವಧಿಗಳಿಗೆ ಮಾತ್ರ ನೇಮಕ ಮಾಡಬಹುದು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ ಸ್ನೇಹಿತರೆ. ಈಗ ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ವಿಧಿ 338A ನೀಡೋ ವರದಿ ರಿಪೋರ್ಟ್ ಬಗ್ಗೆ ಏನು ಹೇಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಂದಿನ ಆಯೋಗದಲ್ಲೇ ಇದನ್ನ ಡೀಟೇಲ್ ಆಗಿ ಹೇಳಿದ್ದೀನಿ, ಇಲ್ಲಿ ಬೇಗ ನೋಡ್ತಾ ಹೋಗೋಣ. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ತನ್ನ ವಾರ್ಷಿಕ ವರದಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತೆ. ಇದನ್ನ ಬಿಟ್ಟು ಕೂಡ ಆಯೋಗ ಅವಶ್ಯಕತೆ ಇದ್ದಾಗ ಕೂಡ ವರದಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸಬಹುದು. ಓಕೆ, ಇದಾದ ನಂತರ ರಾಷ್ಟ್ರಪತಿಗಳು ಆಯೋಗ ಮಾಡಿದಂತಹ ಶಿಫಾರಸುಗಳ ಮೇಲೆ ಏನೇನು ಕ್ರಮ ತಗೊಂಡಿರ್ತಾರೋ ಅದೆಲ್ಲವನ್ನ ವಿವರಿಸುವ ಜ್ಞಾಪಕ ಪತ್ರವನ್ನ ಸಂಸತ್ತಿನ ಮುಂದೆ ಮಂಡನೆ ಮಾಡ್ತಾರೆ. ಓಕೆ, ಈ ಜ್ಞಾಪಕ ಪತ್ರದಲ್ಲಿ ಆಯೋಗ ಶಿಫಾರಸುಗಳನ್ನ ಏಕೆ ಸ್ವೀಕಾರ ಮಾಡಿಲ್ಲ ಅನ್ನೋ ಕಾರಣಗಳು ಕೂಡ ಇರುತ್ತೆ. ಓಕೆ, ಅದೇ ರೀತಿ ರಾಜ್ಯಗಳಿಗೆ ಸಂಬಂಧಪಟ್ಟ ಆಯೋಗದ ಶಿಫಾರಸುಗಳನ್ನ ಭಾರತದ ರಾಷ್ಟ್ರಪತಿಗಳು ಆಯಾ ರಾಜ್ಯದ ರಾಜ್ಯಪಾಲರಿಗೆ ಕಳುಹಿಸಿಕೊಡ್ತಾರೆ. ಆಗ ಆ ರಾಜ್ಯಪಾಲರು ಆಯೋಗದ ಶಿಫಾರಸುಗಳ ಮೇಲೆ ತೆಗೆದುಕೊಂಡಿರೋ ಕ್ರಮಗಳ ಜ್ಞಾಪಕ ಪತ್ರವನ್ನ ಆಯಾ ರಾಜ್ಯದ ಶಾಸಕಾಂಗದ ಮುಂದೆ ರಾಜ್ಯಪಾಲರು ಮಂಡನೆ ಮಾಡ್ತಾರೆ. ಓಕೆ, ಆ ಜ್ಞಾಪಕ ಪತ್ರವು ಕೂಡ ಆಯೋಗದ ಯಾವುದೇ ಶಿಫಾರಸುಗಳನ್ನು ಸ್ವೀಕರಿಸದೆ ಇರೋಕೆ ಕಾರಣಗಳನ್ನು ಹೊಂದಿರುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಕೂಡ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ನೀಡುವ ವರದಿ ಬಗ್ಗೆ ಮಾಹಿತಿಯಾಗಿತ್ತು. ಮುಂದೆ ನೋಡೋಣ. ಪ್ರಮುಖ ಕಾರ್ಯಗಳು ಏನೇನು ನೋಡಿ.
ಪರಿಶಿಷ್ಟ ಪಂಗಡಗಳಿಗೆ ಕೊಟ್ಟಿರೋ ಸಾಂವಿಧಾನಿಕ ಮತ್ತು ಕಾನೂನುಬದ್ಧ ರಕ್ಷಣೆಗಳ ಅನುಷ್ಠಾನವನ್ನ ಪರಿಶೀಲನೆ ಮಾಡಿ ಅದರ ಮ್ಯಾನೇಜ್ಮೆಂಟ್ ಅನ್ನ ಈ ಆಯೋಗ ನೋಡ್ಕೊಳ್ಳುತ್ತೆ. ಓಕೆ, ಹಾಗೆ ಪರಿಶಿಷ್ಟ ಪಂಗಡಗಳ ಹಕ್ಕುಗಳು ಮತ್ತು ಅವರ ಸುರಕ್ಷತಾ ಕ್ರಮಗಳು ಏನಾದರೂ ಉಲ್ಲಂಘನೆ ಆದರೆ ಆ ದೂರುಗಳನ್ನ ಕೂಡ ಈ ಆಯೋಗ ತನಿಖೆ ಮಾಡುತ್ತೆ. ಹಾಗೇನೆ ಪರಿಶಿಷ್ಟ ಪಂಗಡಗಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅಂದ್ರೆ ಸೋಷಿಯಲ್ ಅಂಡ್ ಎಕನಾಮಿಕಲ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದ ಯೋಜನೆಗಳ ಅಂದ್ರೆ ಪ್ಲಾನ್ಗಳ ರೂಪಣೆ ಮತ್ತು ಮೌಲ್ಯಮಾಪನದಲ್ಲಿ ಸರ್ಕಾರಗಳಿಗೆ ಸಲಹೆ ನೀಡೋದು ಕೂಡ ಈ ಆಯೋಗದ ಕೆಲಸ. ಹಾಗೆ ಪರಿಶಿಷ್ಟ ಪಂಗಡಗಳ ರಕ್ಷಣಾ ಕ್ರಮಗಳ ಕಾರ್ಯನಿರ್ವಹಣೆ ಕುರಿತು ರಾಷ್ಟ್ರಪತಿಗಳಿಗೆ ವಾರ್ಷಿಕ ಮತ್ತು ವಿಶೇಷ ವರದಿಗಳನ್ನು ಈ ಆಯೋಗ ಸಲ್ಲಿಸುತ್ತೆ. ಈ ವರದಿ ಮುಖಾಂತರ ಪರಿಶಿಷ್ಟ ಪಂಗಡಗಳ ರಕ್ಷಣೆ, ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಗಳಿಗೆ ಶಿಫಾರಸುಗಳನ್ನು ನೀಡುತ್ತೆ. ಓಕೆ, ಇದೆಲ್ಲದರ ಜೊತೆಗೆ ರಾಷ್ಟ್ರಪತಿಗಳು ಹೇಳೋ ಇತರ ಕಾರ್ಯಗಳನ್ನು ಕೂಡ ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಕಾರ್ಯನಿರ್ವಹಿಸುತ್ತೆ ಸ್ನೇಹಿತರೆ. ಇದನ್ನೆಲ್ಲ ನಾನು ಇಂದಿನ ಆಯೋಗದಲ್ಲೇ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ಜಸ್ಟ್ ಹೇಳ್ಕೊಳ್ತಾ ಹೋಗಿದ್ದೀನಿ ಅಷ್ಟೇ. ಬನ್ನಿ ಮುಂದೆ ನೋಡೋಣ. ಇತರೆ ಕಾರ್ಯಗಳು, ಅದರ್ ಫಂಕ್ಷನ್ಸ್ ಅಂದರೆ ಏನು ನೋಡಿ. 2005ರಲ್ಲಿ ರಾಷ್ಟ್ರಪತಿಗಳು ಪರಿಶಿಷ್ಟ ಪಂಗಡಗಳ ರಕ್ಷಣೆ, ಕಲ್ಯಾಣ, ಅಭಿವೃದ್ಧಿಗೆ ಮತ್ತು ಪ್ರಗತಿಗೆ ಸಂಬಂಧಿಸಿದಂತೆ ಆಯೋಗಕ್ಕೆ ಈ ಕೆಳಗಿನ ಕಾರ್ಯಗಳನ್ನು ನಿಗದಿಪಡಿಸಿದ್ದಾರೆ. ಅಂದರೆ ಸ್ನೇಹಿತರೆ ನೋಡಿ, ಆರ್ಟಿಕಲ್ 338A ಅಲ್ಲಿ ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಕ್ಕೆ ಕೆಲವೊಂದು ಮುಖ್ಯ ಕಾರ್ಯಗಳನ್ನು ಈಗಾಗಲೇ ಸಂವಿಧಾನ ಕೊಟ್ಟಿದೆ, ಹೌದಲ್ವಾ. ಇದರ ಜೊತೆಗೆ 2005ರಲ್ಲಿ ರಾಷ್ಟ್ರಪತಿಗಳು ಈ ಶೆಡ್ಯೂಲ್ಡ್ ಟ್ರೈಬ್ಸ್ ಜನರ ರಕ್ಷಣೆ, ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಇನ್ನು ಕೆಲವು ವಿಶೇಷ ಕೆಲಸಗಳನ್ನು ಆಯೋಗಕ್ಕೆ ವಹಿಸಿದ್ದಾರೆ. ಓಕೆ, ಈಗ ಅವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಪರಿಶಿಷ್ಟ ಪಂಗಡಗಳಿಗೆ ಸಣ್ಣ ಅರಣ್ಯ ಉತ್ಪನ್ನಗಳ ಮೇಲೆ ಮಾಲೀಕತ್ವದ ಹಕ್ಕುಗಳನ್ನು ನೀಡಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಈ ಆಯೋಗದ ಕೆಲಸ. ಅಂದ್ರೆ ನೋಡಿ, ಈ ಪರಿಶಿಷ್ಟ ಪಂಗಡದ ಜನರು ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಲ್ವಾ. ಅವರು ಈ ಅರಣ್ಯದಲ್ಲಿ ಸಿಗೋ ಸಣ್ಣ ಪುಟ್ಟ ಉತ್ಪನ್ನಗಳಿಂದ ಜೀವನ ನಡೆಸ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಜೇನು, ಬಿದಿರು, ಎಲೆಗಳು, ಹಣ್ಣುಗಳು, ಬೀಜಗಳು, ಹಾಗೆ ಔಷಧೀಯ ಸಸ್ಯಗಳು, ಹೀಗೆ ಕೆಲವೊಂದು ಅರಣ್ಯದಲ್ಲಿ ಸಿಗೋ ಸಣ್ಣ ಪುಟ್ಟ ಉತ್ಪನ್ನಗಳ ಮೇಲೆ ಅವರಿಗೆ ಹಕ್ಕು ಸಿಗುವಂತೆ ನೋಡ್ಕೊಳ್ಳೋದು ಈ ಆಯೋಗದ ಕಾರ್ಯ. ಓಕೆ, ಮುಂದಿನ ಕಾರ್ಯ ಖನಿಜ ಸಂಪನ್ಮೂಲಗಳು, ಜಲ ಸಂಪನ್ಮೂಲಗಳು ಇತ್ಯಾದಿಗಳ ಮೇಲೆ ಬುಡಕಟ್ಟು ಸಮುದಾಯಗಳ ಹಕ್ಕುಗಳನ್ನು ಕಾಪಾಡಲು ತೆಗೆದುಕೊಳ್ಳಬೇಕಾದ ಕಾನೂನು ಕ್ರಮಗಳು. ಅಂದರೆ ಸ್ನೇಹಿತರೆ ನೋಡಿ, ಈ ಬುಡಕಟ್ಟು ಜನರ ಜೀವನದಲ್ಲಿ ಈ ಭೂಮಿ, ನೀರು ಇವೆಲ್ಲ ಬಹಳ ಮುಖ್ಯವಾದಂಥ ಅಂಶಗಳು. ಓಕೆ, ಅವರ ಭೂಮಿಯನ್ನು ಅನ್ಯಾಯವಾಗಿ ಕಸಿದುಕೊಳ್ಳೋದು, ಅವರ ಸಾಂಪ್ರದಾಯಿಕ ಸಂಪನ್ಮೂಲಗಳಿಂದ ಅವರನ್ನು ದೂರ ಮಾಡೋದು, ಈ ರೀತಿಯ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಅವರು ಭೂಮಿ ಹಾಗೆ ನೀರಿನಂತಹ ಸಂಪನ್ಮೂಲಗಳ ಹಕ್ಕುಗಳನ್ನು ರಕ್ಷಿಸೋದು ಕೂಡ ಈ ಆಯೋಗದ ಪ್ರಮುಖ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಓಕೆ, ಮುಂದಿನ ಕಾರ್ಯ ಬುಡಕಟ್ಟು ಜನಾಂಗಗಳ ಅಭಿವೃದ್ಧಿಗಾಗಿ ಮತ್ತು ಅವರಿಗೆ ಕಾರ್ಯಸಾಧ್ಯವಾಗಬಹುದಾದ ಜೀವನೋಪಾಯದ ಕ್ರಮಗಳನ್ನು ತೆಗೆದುಕೊಳ್ಳುವುದು. ಅಂದರೆ ಈಗ ಕೆಲವು ಬುಡಕಟ್ಟು ಪ್ರದೇಶಗಳು ಅಭಿವೃದ್ಧಿಯಲ್ಲಿ ಹಿಂದುಳಿದಿರ್ತಾರೆ. ಅಲ್ಲಿ ಶಾಲೆಗಳ ಕೊರತೆ ಆಗಿರ್ಬೋದು, ಆಸ್ಪತ್ರೆಗಳ ಕೊರತೆ, ರಸ್ತೆ ಸಮಸ್ಯೆ, ಹಾಗೆ ಉದ್ಯೋಗದ ಕೊರತೆ, ಹಾಗೆ ಕುಡಿಯುವ ನೀರಿನ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳು ಇರ್ತವೆ. ಅಂತಹ ಪ್ರದೇಶಗಳಲ್ಲಿ ಈ ಶೆಡ್ಯೂಲ್ಡ್ ಟ್ರೈಬ್ಸ್ ಜನರ ಜೀವನ ಮಟ್ಟ ಸುಧಾರಿಸೋಕೆ ಹಾಗೆ ಇವರು ಜೀವನ ನಡೆಸೋಕೆ ಸಹಾಯ ಆಗುವಂಥ ಅವಕಾಶಗಳನ್ನು ಹೆಚ್ಚಿಸಲು ಕ್ರಮಗಳನ್ನು ಕೈಗೊಳ್ಳೋದು ಕೂಡ ಈ ಆಯೋಗದ ಪ್ರಮುಖ ಕೆಲಸ. ಓಕೆ, ಮುಂದಿನ ಕಾರ್ಯ ಅಭಿವೃದ್ಧಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಬುಡಕಟ್ಟು ಗುಂಪುಗಳಿಗೆ ಪರಿಹಾರ ಮತ್ತು ಪುನರ್ವಸತಿ ಕ್ರಮಗಳ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳು. ಅಂದರೆ ನೋಡಿ, ಈಗ ದೊಡ್ಡ ದೊಡ್ಡ ಅಭಿವೃದ್ಧಿ ಯೋಜನೆಗಳಿಗಾಗಿ ಕೆಲವೊಮ್ಮೆ ಜನರು ಅವರ ಮೂಲ ಸ್ಥಳದಿಂದ ಬೇರೆ ಕಡೆಗೆ ಸ್ಥಳಾಂತರ ಆಗಬೇಕಾಗುತ್ತೆ. ಈಗ ಉದಾಹರಣೆಗೆ ಅಣೆಕಟ್ಟು ನಿರ್ಮಾಣ ಆಗಿರ್ಬೋದು, ಗಣಿಗಾರಿಕೆ, ಹಾಗೆ ಕೈಗಾರಿಕಾ ಯೋಜನೆಗಳು, ಹಾಗೆ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಾಗಿರ್ಬೋದು. ಓಕೆ, ಇಂತಹ ಯೋಜನೆಗಳಿಂದ ಕೆಲವೊಂದು ಬುಡಕಟ್ಟು ಕುಟುಂಬಗಳು ತಮ್ಮ ಮನೆ ಹಾಗೆ ಭೂಮಿಯನ್ನು ಕಳ್ಕೊಂಡು ಬೇರೆ ಕಡೆ ಹೋಗಬೇಕಾಗುತ್ತೆ. ಇದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಳಾಂತರ ಅಂತ ಕರಿತೀವಿ. ಓಕೆನಾ. ಅಂತಹ ಸಂದರ್ಭಗಳಲ್ಲಿ ಪರಿಹಾರ ಮತ್ತು ಪುನರ್ವಸತಿಗೆ ಸಂಬಂಧಿಸಿದಂತಹ ಕ್ರಮಗಳು ಅವರಿಗೆ ತಲುಪ್ತಾ ಇದೆಯಾ ಅನ್ನೋದನ್ನ ಗಮನಿಸೋದು ಈ ಆಯೋಗದ ಕೆಲಸ ಸ್ನೇಹಿತರೆ. ಓಕೆ, ಮುಂದಿನ ಕಾರ್ಯ ಬುಡಕಟ್ಟು ಜನರು ತಮ್ಮ ಪ್ರದೇಶದಿಂದ ಪ್ರತ್ಯೇಕಗೊಳ್ಳುವುದನ್ನು ತಡೆಯುವುದು ಮತ್ತು ಈಗಾಗಲೇ ಪ್ರತ್ಯೇಕಗೊಂಡವರಿಗೆ ಪರಿಣಾಮಕಾರಿ ಪುನರ್ವಸತಿ ಕಲ್ಪಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳು. ಅಂದರೆ ಸ್ನೇಹಿತರೆ,
ಎಲ್ಲ ಎಸ್.ಟಿ ಸಮುದಾಯಗಳ ಪರಿಸ್ಥಿತಿ ಒಂದೇ ರೀತಿ ಇರಲ್ಲ. ಕೆಲವೊಂದು ಬುಡಕಟ್ಟು ಗುಂಪುಗಳು ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿ ಇರ್ತವೆ. ಓಕೆ, ಅಂತಹ ದುರ್ಬಲ ಸ್ಥಿತಿಯಲ್ಲಿರೋ ಬುಡಕಟ್ಟು ಗುಂಪುಗಳನ್ನು ಗುರುತಿಸಿ ಅವರಿಗೆ ವಿಶೇಷ ಗಮನ, ವಿಶೇಷ ಅಭಿವೃದ್ಧಿ ಕ್ರಮಗಳು ಸಿಗುವಂತೆ ನೋಡ್ಕೊಳ್ಳೋದು ಈ ಆಯೋಗದ ಮುಖ್ಯ ಕೆಲಸ. ಓಕೆ, ಮುಂದೆ ನೋಡೋಣ. ಸ್ನೇಹಿತರೆ, ಮುಂದಿನ ಕಾರ್ಯ ಅರಣ್ಯವನ್ನ ರಕ್ಷಿಸಲು ಮತ್ತು ಸಾಮಾಜಿಕ ಅರಣ್ಯೀಕರಣವನ್ನು ಕೈಗೊಳ್ಳಲು ಬುಡಕಟ್ಟು ಸಮುದಾಯಗಳ ಗರಿಷ್ಠ ಸಹಕಾರ ಪಡೆಯಲು ಹಾಗೂ ಅವರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳು. ಅಂದ್ರೆ ನೋಡಿ, ಈ ಬುಡಕಟ್ಟು ಜನರು ಸ್ನೇಹಿತರೆ ಸಾಮಾನ್ಯವಾಗಿ ಈ ಅರಣ್ಯ ಪ್ರದೇಶಗಳ ಜೊತೆ ಅತ್ಯಂತ ಹತ್ತಿರದ ಸಂಬಂಧವನ್ನ ಹೊಂದಿರ್ತಾರೆ. ಅವರ ಜೀವನೋಪಾಯ ಕೂಡ ಈ ಅರಣ್ಯದ ಮೇಲೇನೆ ಡಿಪೆಂಡ್ ಆಗಿರುತ್ತೆ, ಹೌದಲ್ವಾ? ಆದ್ರಿಂದ ಅರಣ್ಯವನ್ನ ಸಂರಕ್ಷಣೆ ಮಾಡೋ ಕೆಲಸ ಸರ್ಕಾರ ಮಾತ್ರ ಮಾಡಬೇಕು ಅಂತ ಏನಿಲ್ಲ. ಅರಣ್ಯದಲ್ಲಿ ವಾಸ ಮಾಡೋ ಬುಡಕಟ್ಟು ಜನರನ್ನು ಕೂಡ ಈ ಕೆಲಸದಲ್ಲಿ ಭಾಗಿಯಾಗೋ ಹಾಗೆ ಮಾಡಬೇಕು. ಯಾಕಂದ್ರೆ ಅವರು ಅರಣ್ಯದ ಬಗ್ಗೆ ಸ್ಥಳೀಯ ಜ್ಞಾನವನ್ನ ಹೊಂದಿರ್ತಾರೆ. ಯಾವ ಸಸ್ಯವನ್ನ ಹೇಗೆ ಸಂರಕ್ಷಿಸಬೇಕು, ಯಾವ ಪ್ರದೇಶದಲ್ಲಿ ಏನು ಬೆಳೆಯುತ್ತೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಬುಡಕಟ್ಟು ಜನರಿಗೆ ಅಪಾರ ಅನುಭವ ಇರುತ್ತೆ. ಆದ್ರಿಂದ ಅರಣ್ಯ ಸಂರಕ್ಷಣೆ ಮತ್ತು ಸಾಮಾಜಿಕ ಅರಣ್ಯೀಕರಣ ಅಂದ್ರೆ ಸೋಷಿಯಲ್ ಫಾರೆಸ್ಟ್ರಿ ಅಂತಹ ಕಾರ್ಯಕ್ರಮಗಳಲ್ಲಿ ಬುಡಕಟ್ಟು ಜನರ ಸಹಕಾರ ಮತ್ತು ಪಾಲ್ಗೊಳ್ಳುವಿಕೆಯನ್ನ ಹೆಚ್ಚಿಸೋಕೆ ಏನೇನು ಮಾಡಬೇಕು ಅನ್ನೋದನ್ನ ಈ ಆಯೋಗ ಗಮನಿಸುತ್ತೆ. ಓಕೆ ಸ್ನೇಹಿತರೆ, ನೋಡಿ ಇಲ್ಲಿ ಒಂದು ವರ್ಡ್ ಇದೆ, ಸಾಮಾಜಿಕ ಅರಣ್ಯೀಕರಣ, ಸೋಷಿಯಲ್ ಫಾರೆಸ್ಟ್ರಿ. ಅಂದ್ರೆ ಏನಂದ್ರೆ ಜನರ ಪಾರ್ಟಿಸಿಪೇಷನ್ ಇಂದ ಮರಗಳನ್ನು ಬೆಳೆಸೋದು ಹಾಗೆ ಅರಣ್ಯ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡೋದನ್ನ ಸಾಮಾಜಿಕ ಅರಣ್ಯೀಕರಣ ಅಂತ ಕರೀತಾರೆ ಸ್ನೇಹಿತರೆ. ಈಗ ಉದಾಹರಣೆಗೆ ಈ ಗ್ರಾಮಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಮರಗಳನ್ನು ಬೆಳೆಸೋದನ್ನ ಸಾಮಾಜಿಕ ಅರಣ್ಯೀಕರಣ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದಿನ ಕಾರ್ಯ ಪಂಚಾಯಿತಿಗಳು ಬುಡಕಟ್ಟು ಪ್ರದೇಶಗಳಿಗೆ ವಿಸ್ತರಣಾ ಕಾಯ್ದೆ 1996 ಅಂದ್ರೆ ಪೇಸಾ ಆಕ್ಟ್ 1996 ಸಂಪೂರ್ಣ ಅನುಷ್ಠಾನಗೊಳಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳು. ಸ್ನೇಹಿತರೆ ನೋಡಿ, ಪೇಸಾ ಆಕ್ಟ್ 1996 ಅಂದ್ರೆ ಪಂಚಾಯತ್ಸ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆಕ್ಟ್ 1996 ಅಂತ. ಇನ್ನೊಂದ್ಸಲ ಹೇಳ್ತೀನಿ, ಪಂಚಾಯತ್ಸ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆಕ್ಟ್ 1996. ಸ್ನೇಹಿತರೆ ನೋಡಿ, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಪಂಚಾಯತ್ ರಾಜ್ ಅನ್ನೋ ವ್ಯವಸ್ಥೆ ಇದೆ, ಹೌದಲ್ವಾ? ಆದರೆ ಪರಿಶಿಷ್ಟ ಪ್ರದೇಶಗಳಲ್ಲಿ ಅಂದರೆ ಶೆಡ್ಯೂಲ್ಡ್ ಏರಿಯಾಸ್ಗಳಲ್ಲಿ ವಾಸ ಮಾಡೋ ಬುಡಕಟ್ಟು ಜನರ ಸಾಮಾಜಿಕ ವ್ಯವಸ್ಥೆ ಮತ್ತು ಸಂಪ್ರದಾಯಗಳು ಸ್ವಲ್ಪ ವಿಭಿನ್ನವಾಗಿ ಇರ್ತವೆ. ಓಕೆ, ಹೀಗಾಗಿ ಅವರ ಸ್ಥಳೀಯ ಸ್ವಯಂ ಆಡಳಿತಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋ ಉದ್ದೇಶದಿಂದ 1996ರಲ್ಲಿ ಪೇಸಾ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಈ ಕಾಯ್ದೆಯ ಉದ್ದೇಶ ಏನಂದ್ರೆ ಪರಿಶಿಷ್ಟ ಪ್ರದೇಶಗಳಲ್ಲಿ ಇರೋ ಬುಡಕಟ್ಟು ಜನರಿಗೆ ಸ್ಥಳೀಯ ಮಟ್ಟದಲ್ಲಿ ಸ್ವಯಂ ಆಡಳಿತದಲ್ಲಿ ಹೆಚ್ಚು ಪಾಲ್ಗೊಳ್ಳುವ ಅವಕಾಶ ನೀಡೋದು ಈ ಪೇಸಾ ಕಾಯ್ದೆಯ ಮುಖ್ಯ ಉದ್ದೇಶ ಸ್ನೇಹಿತರೆ. ಈಗ ಉದಾಹರಣೆಗೆ ನೋಡಿ, ಒಂದು ಶೆಡ್ಯೂಲ್ಡ್ ಏರಿಯಾದಲ್ಲಿ ಒಂದು ಬುಡಕಟ್ಟು ಗ್ರಾಮ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಈಗ ಆ ಗ್ರಾಮದ ಸ್ಥಳೀಯ ಸಮಸ್ಯೆಗಳು, ಅಭಿವೃದ್ಧಿ, ಸಂಪನ್ಮೂಲಗಳ ಬಳಕೆ ಹೀಗೆ ಮುಂತಾದ ವಿಷಯಗಳಲ್ಲಿ ಅಲ್ಲಿನ ಸ್ಥಳೀಯ ಜನರ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಪೇಸಾ ಕಾಯ್ದೆ ಇಂತಹ ಸ್ಥಳೀಯ ಸ್ವಯಂ ಆಡಳಿತವನ್ನ ಬಲಪಡಿಸುತ್ತೆ. ಓಕೆ, ಇದರಲ್ಲಿ ಈ ಆಯೋಗದ ಕೆಲಸ ಏನಂದ್ರೆ ಈ ಪೇಸಾ ಕಾಯ್ದೆ ಕಾಗದದಲ್ಲಿ ಮಾತ್ರ ಇರಬಾರ್ದು, ನಿಜವಾಗಿಯೂ ಶೆಡ್ಯೂಲ್ಡ್ ಏರಿಯಾಸ್ನಲ್ಲಿ ಸರಿಯಾಗಿ ಜಾರಿ ಆಗ್ತಾ ಇದೆಯಾ ಅಂತ ಪರಿಶೀಲನೆ ಮಾಡಿ ಅಗತ್ಯ ಕ್ರಮಗಳ ಬಗ್ಗೆ ಗಮನ ಹರಿಸೋದು ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಒಂದು ಕಾರ್ಯ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದಿನ ಕಾರ್ಯ ಬುಡಕಟ್ಟು ಜನಾಂಗಗಳನ್ನ ನಿರಂತರವಾಗಿ ದುರ್ಬಲಗೊಳಿಸುವ, ಭೂಮಿಯ ಫಲವತ್ತತೆಯನ್ನು ನಾಶ ಮಾಡುವ ಮತ್ತು ಪರಿಸರವನ್ನ ನಾಶ ಮಾಡುವ, ಪಲ್ಲಟ ಸಾಗುವಳಿಯ ಅವಶ್ಯಕತೆಯನ್ನ ಕಡಿಮೆ ಮಾಡಲು ಮತ್ತು ಅಂತಿಮವಾಗಿ ಅದನ್ನ ತೊಡೆದು ಹಾಕಲು ತೆಗೆದುಕೊಳ್ಳಬೇಕಾದ ಕ್ರಮಗಳು. ಅಂದ್ರೆ ನೋಡಿ, ಈಗ ಕೆಲವು ಸಂದರ್ಭದಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಈ ಬುಡಕಟ್ಟು ಜನರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಯೋಜನೆಗಳು ಬರ್ತವೆ. ಇದರಿಂದ ಕೆಲವೊಮ್ಮೆ ಜನರು ತಮ್ಮ ಭೂಮಿಯನ್ನ ಕಳೆದುಕೊಳ್ತಾರೆ, ಅವರ ಜೀವನೋಪಾಯಕ್ಕೆ ತೊಂದರೆ ಆಗುತ್ತೆ, ಅವರ ಮೂಲ ಪ್ರದೇಶದಿಂದ ಸ್ಥಳಾಂತರ ಆಗ್ತಾರೆ, ಪರಿಸರಕ್ಕೆ ಹಾನಿ ಆಗುತ್ತೆ. ಓಕೆ, ಇಂತಹ ಪರಿಸ್ಥಿತಿಯಲ್ಲಿ ಬುಡಕಟ್ಟು ಜನರ ಸಾಮಾಜಿಕ ಮತ್ತು ಆರ್ಥಿಕ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಈ ಆಯೋಗದ ಕೆಲಸ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೊಂತೀನಿ. ಇಷ್ಟು ಕೂಡ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಮುಖ್ಯ ಇತರ ಕೆಲಸಗಳು ಆಗಿದ್ವು ಸ್ನೇಹಿತರೆ. ಮುಂದೆ ನೋಡೋಣ.
ಓಕೆ, ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಅಧಿಕಾರಗಳು ಏನಿದೆ, ಪವರ್ಸ್ ಏನೇನು ನೋಡ್ತಾ ಹೋಗೋಣ. ಇದನ್ನ ಈ ಹಿಂದಿನ ಆಯೋಗದಲ್ಲೇ ಡೀಟೇಲ್ ಆಗಿ ಹೇಳಿದ್ದೀನಿ, ಇಲ್ಲೂ ಕೂಡ ಸೇಮ್ ಇದೆ ಸ್ನೇಹಿತರೆ. ಬೇಗ ಹೇಳ್ಕೊಂಡು ಹೋಗ್ತೀನಿ. ಅಧಿಕಾರಗಳು, ಪವರ್ಸ್. ಆಯೋಗ ತನ್ನ ಕಾರ್ಯವಿಧಾನವನ್ನು ನಿಯಂತ್ರಿಸುವ ಅಧಿಕಾರವನ್ನು ಹೊಂದಿದೆ. ಓಕೆ, ಅಂದರೆ ಆಯೋಗ ತನ್ನ ಕೆಲಸಗಳನ್ನು ಹೇಗೆ ನಡೆಸಬೇಕು, ಯಾವ ಕ್ರಮದಲ್ಲಿ ತನಿಖೆ ಮಾಡಬೇಕು, ಯಾವ ವಿಧಾನಗಳನ್ನು ಅನುಸರಿಸಬೇಕು ಅಂತ ಆಯೋಗವೇ ನಿರ್ಧಾರ ಮಾಡಿಕೊಳ್ಳೋ ಅಧಿಕಾರನ ಹೊಂದಿದೆ. ಓಕೆ, ಹಾಗಾದರೆ ಆಯೋಗವು ಯಾವುದೇ ವಿಷಯದ ತನಿಖೆ ಅಥವಾ ಯಾವುದೇ ದೂರಿನ ಬಗ್ಗೆ ವಿಚಾರ ನಡೆಸುವಾಗ ಈ ಕೆಳಗಿನ ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಸಿವಿಲ್ ನ್ಯಾಯಾಲಯವು ಹೊಂದಿರುವ ಎಲ್ಲ ಅಧಿಕಾರಗಳನ್ನು ಹೊಂದಿರುತ್ತೆ. ಅಂದರೆ ಸಿವಿಲ್ ಕೋರ್ಟ್ಗೆ ಯಾವ್ಯಾವ ಅಧಿಕಾರಗಳು ಇರುತ್ತೋ ತನಿಖೆ ನಡೆಸೋಕೆ, ಅವೆಲ್ಲ ಅಧಿಕಾರಗಳು ಕೂಡ ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಕ್ಕೆ ಇರುತ್ತೆ. ಹಾಗಾದರೆ ಯಾವ ವಿಷಯಗಳಿಗೆ ಸಿವಿಲ್ ಕೋರ್ಟ್ಗೆ ಇರೋ ರೀತಿ ಆಯೋಗಕ್ಕೆ ಪವರ್ಸ್ ಇರುತ್ತೆ ಅಂದರೆ, ಭಾರತದ ಯಾವುದೇ ಭಾಗದಲ್ಲಿ ನೆಲೆಸಿರುವ ವ್ಯಕ್ತಿಯನ್ನ ತನ್ನ ಮುಂದೆ ಹಾಜರಾಗುವಂತೆ ಆದೇಶಿಸುವ ಅಧಿಕಾರ ಮತ್ತು ಆ ಆದೇಶವನ್ನು ಜಾರಿಗೊಳಿಸುವ ಅಧಿಕಾರ ಹಾಗೂ ಅವಳನ್ನು ವಿಚಾರಣೆಗೊಳಪಡಿಸುವ ಅಧಿಕಾರ ಈ ಆಯೋಗಕ್ಕೆ ಇರುತ್ತೆ. ಓಕೆ, ಹಾಗೆ ಯಾವುದೇ ದಾಖಲೆಗಳನ್ನು ಹುಡುಕುವುದು ಮತ್ತು ತಯಾರಿಸುವ ಅಗತ್ಯತೆ ಬಗ್ಗೆ, ಹಾಗೆ ಪ್ರಮಾಣ ಪತ್ರಗಳ ಮೇಲೆ ಸಾಕ್ಷ್ಯವನ್ನು ಪಡೆಯುವ ಅಧಿಕಾರ ಇರುತ್ತೆ. ಹಾಗೆ ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಗಳನ್ನು ಕೋರುವುದು ಕೂಡ ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಕ್ಕೆ ಅಧಿಕಾರ ಇರುತ್ತೆ. ಯಾವುದೇ ಸಾಕ್ಷಿಗಳನ್ನು ಮತ್ತು ದಾಖಲೆಗಳನ್ನು ವಿಚಾರಣೆಗೆ ಕರೆಸ್ಕೋಬಹುದು. ಹಾಗೆ ಫೈನಲಿ ರಾಷ್ಟ್ರಪತಿಗಳು ಆ ಸಮಯಕ್ಕೆ ನಿರ್ದೇಶಿಸಬಹುದಾದ ಯಾವುದೇ ಇತರ ವಿಷಯಗಳು ಕೂಡ ಈ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಅಧಿಕಾರಗಳಾಗಿರ್ತವೆ ಸ್ನೇಹಿತರೆ. ಇಷ್ಟನ್ನು ಕೂಡ ನಾನು ಡೀಟೇಲ್ ಆಗಿ ಹಿಂದಿನ ಆಯೋಗದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಜಸ್ಟ್ ನಾನು ಬೇಗ ಹೇಳ್ಕೊಂಡು ಹೋಗಿದ್ದೀನಿ ಅಷ್ಟೇ. ಹಾಗೆಯೇ ಪರಿಶಿಷ್ಟ ಪಂಗಡಗಳನ್ನು ಪ್ರಭಾವಿಸುವ ಎಲ್ಲ ಪ್ರಮುಖ ನೀತಿಗಳನ್ನು ನಿರ್ಧರಿಸುವ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಯೋಗದೊಂದಿಗೆ ಸಮಾಲೋಚಿಸುವ ಅಗತ್ಯವಿದೆ. ಅಂದರೆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಪ್ರಮುಖ ನೀತಿಗಳನ್ನು ರೂಪಿಸುವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಯೋಗದೊಂದಿಗೆ ಸಮಾಲೋಚನೆ ನಡೆಸಬೇಕು ಅಂತ ಈ ಪಾಯಿಂಟ್ ಹೇಳುತ್ತೆ ಸ್ನೇಹಿತರೆ. ಇಷ್ಟು ಕೂಡ ಆರ್ಟಿಕಲ್ 338A ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಗಿತ್ತು. ಅರ್ಥ ಆಗೋ ರೀತಿ ಹೇಳಿದ್ದೀನಿ ಅನ್ಕೊಂತೀನಿ. ಮುಂದೆ ನೋಡೋಣ ಸ್ನೇಹಿತರೆ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ವಿಧಿ 338B, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸ್ನೇಹಿತರೆ ನೋಡಿ, ಆರ್ಟಿಕಲ್ 338 ಇದರ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ನೋಡಿದ್ವಿ. ಆರ್ಟಿಕಲ್ 338A ಅಡಿಯಲ್ಲಿ ಬರೋ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ಕೂಡ ಡೀಟೇಲ್ ಆಗಿ ನೋಡಿದ್ದೀವಿ. ಈಗ ಆರ್ಟಿಕಲ್ 338B ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ಪ್ರತಿಯೊಂದು ಅಂಶಗಳನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ಕೇಂದ್ರ ಮಟ್ಟದಲ್ಲಿ ಇರೋ ಸಾಂವಿಧಾನಿಕ ಸಂಸ್ಥೆಯೇ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ಇದು ರಚನೆ ಆಗಿದ್ದು 14th August 1993 ಓಕೆ, ಆದರೆ ಈ ಆಯೋಗಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂದರೆ ಸಾಂವಿಧಾನಿಕ ಸ್ಥಾನಮಾನ ಸಿಕ್ಕಿದ್ದು 11 August 2018 ಓಕೆ, ಈ ಆಯೋಗದ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲಿದೆ. ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಈ ಆಯೋಗ ಕಾರ್ಯನಿರ್ವಹಿಸುತ್ತೆ. ಓಕೆ, ಪ್ರಸ್ತುತ ಈ ಆಯೋಗದ ಚೇರ್ಮನ್ ಆಗಿ ಸಾಧ್ವಿ ನಿರಂಜನ್ ಜ್ಯೋತಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ಈ ಆಯೋಗದ ಬಗ್ಗೆ ಡೀಟೇಲ್ ಆಗಿ ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್. ಸ್ನೇಹಿತರೆ, ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಸ್ಥಾಪನೆಯ ಹಿನ್ನೆಲೆ ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಹೇಗಾಯಿತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್, ಗಮನ ಇಟ್ಟು ಕೇಳಿ. 1992 ಮಂಡಲ್ ಪ್ರಕರಣದ ತೀರ್ಪಿನಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿಗೆ ಯಾವುದೇ ನಾಗರಿಕ ವರ್ಗವನ್ನು ಸೇರ್ಪಡೆಗೊಳಿಸುವುದು, ಅರ್ಹವಲ್ಲದ ವರ್ಗಗಳನ್ನು ಸೇರಿಸುವುದು ಅಥವಾ ಅರ್ಹ ವರ್ಗಗಳನ್ನು ಸೇರಿಸದೇ ಇರುವ ದೂರುಗಳನ್ನು ಪರಿಶೀಲಿಸಲು ಒಂದು ಶಾಶ್ವತ ಶಾಸನಬದ್ಧ ಸಂಸ್ಥೆಯನ್ನು ಸ್ಥಾಪಿಸುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿತು. ಸ್ನೇಹಿತರೆ ನೋಡಿ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕಾ, ಕೊಟ್ರೆ ಹೇಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇತ್ತು ಸ್ನೇಹಿತರೆ. ಆಗ 1992 ಮಂಡಲ್ ಆಯೋಗದ ಶಿಫಾರಸುಗಳ ಹಿನ್ನೆಲೆಯಲ್ಲಿ ಈ ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಓಕೆ, 1992 ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿತು.
ಏನದು ಅಂದ್ರೆ, ಆ ಒಂದು ತೀರ್ಪಿನ ನಂತರ ಹಿಂದುಳಿದ ವರ್ಗಗಳ ಬಗ್ಗೆ, ಯಾರು ಹಿಂದುಳಿದ ವರ್ಗಕ್ಕೆ ಸೇರಬೇಕು, ಅವರಿಗೆ ನೀಡಬೇಕಾದ ಮೀಸಲಾತಿ ಹೇಗೆ, ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ಹೇಗೆ ರಕ್ಷಿಸಬೇಕು ಅಂತಕ್ಕಂಥ ವಿಷಯಗಳನ್ನು ನೋಡ್ಕೊಳ್ಳೋಕೆ ಒಂದು ಶಾಶ್ವತ ಸಂಸ್ಥೆಯ ಅಗತ್ಯವಿದೆ ಎಂಬ ಪರಿಸ್ಥಿತಿ ನಿರ್ಮಾಣ ಆಯಿತು ಸ್ನೇಹಿತರೆ. ಇದರ ಪರಿಣಾಮವಾಗಿ ಮುಂದಿನ ವರ್ಷ ಅಂದರೆ 1993ರಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪಿಸಲಾಯಿತು. ಓಕೆ, ಇದಾದ ನಂತರ 2018ರ 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನ ನೀಡಿತು. ಈ ಉದ್ದೇಶಕ್ಕಾಗಿ ಆ ತಿದ್ದುಪಡಿಯು ಸಂವಿಧಾನದಲ್ಲಿ ಹೊಸ ವಿಧಿ 338B ಅನ್ನು ಸೇರಿಸಿತು. ಸ್ನೇಹಿತರೆ, 1993ರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಥಾಪನೆಯಾದಾಗ ಅದು ಕೇವಲ ಸ್ಟ್ಯಾಚ್ಯುಯೇಟರಿ ಬಾಡಿ ಆಗಿತ್ತು, ಅಂದರೆ ಶಾಸನಬದ್ಧ ಸಂಸ್ಥೆ ಆಗಿತ್ತು. ಓಕೆ, ಶಾಸನಬದ್ಧ ಸಂಸ್ಥೆ ಅಂದರೆ ಏನು ಅಂತ ಈಗಾಗಲೇ ತುಂಬ ಸಲ ಹೇಳಿದ್ದೀನಿ. ಶಾಸನಬದ್ಧ ಸಂಸ್ಥೆ ಅಂದರೆ ಕಾನೂನಿನ ಆಧಾರದ ಮೇಲೆ ಸ್ಥಾಪಿಸಲಾದ ಸಂಸ್ಥೆಯನ್ನು ಶಾಸನಬದ್ಧ ಸಂಸ್ಥೆ ಅಂತ ಕರಿತೀವಿ. ಓಕೆ, ಇದಾದ ನಂತರ ಸರ್ಕಾರ ಈ ಆಯೋಗಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಮತ್ತು ಸಂವಿಧಾನಿಕ ಸ್ಥಾನಮಾನವನ್ನು ನೀಡಿತು. ಅದಕ್ಕೆ ಅಂತಾನೆ 2018ರಲ್ಲಿ 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ತರಲಾಯಿತು. ಓಕೆ, ಈ ತಿದ್ದುಪಡಿಯ ಮೂಲಕ ವೆರಿ ಇಂಪಾರ್ಟೆಂಟ್, ಸಂವಿಧಾನದಲ್ಲಿ ಆರ್ಟಿಕಲ್ 338B ಅನ್ನು ಸೇರಿಸಿದ್ರು. ಇದರ ಪರಿಣಾಮವಾಗಿ ಶಾಸನಬದ್ಧ ಸಂಸ್ಥೆಯಾಗಿದ್ದ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಸಾಂವಿಧಾನಿಕ ಸಂಸ್ಥೆ ಆಯಿತು, ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಯಿತು. ಓಕೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, 1993ರಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಒಂದು ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪನೆ ಆಯಿತು. ಇದಾದ ನಂತರ 2018ರಲ್ಲಿ 102ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ತಂದು ಸಂವಿಧಾನಕ್ಕೆ ಆರ್ಟಿಕಲ್ 338B ಅನ್ನು ಸೇರಿಸೋದ್ರ ಮೂಲಕ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಸಿಕ್ತು ಸ್ನೇಹಿತರೆ. ಓಕೆ, ಹೀಗೆ ಸಿಕ್ಕಂತ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಸಾಂವಿಧಾನಿಕ ಸ್ಥಾನಮಾನವು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂದರೆ ಆರ್ಟಿಕಲ್ 338 ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂದರೆ ಆರ್ಟಿಕಲ್ 338A ಗಳಿಗೆ ಸಮಾನವಾಯಿತು. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ. ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು, ಹಾಗೆ ಒಬ್ಬರು ಉಪಾಧ್ಯಕ್ಷರು ಮತ್ತು 3 ಸದಸ್ಯರುಗಳನ್ನು ಒಳಗೊಂಡಿರುತ್ತೆ. ಓಕೆ, ಇವರೆಲ್ಲ ಸೇರಿ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನೋಡ್ಕೊಳ್ತಾರೆ. ಅದರಿಂದ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಒಂದು ಬಹುಸದಸ್ಯ ಆಯೋಗ ಅಂತ ಹೇಳ್ತೀವಿ. ಓಕೆ, ಈ ಎಲ್ಲ ಸದಸ್ಯರನ್ನು ರಾಷ್ಟ್ರಪತಿಗಳು ತಮ್ಮ ಹಸ್ತಾಕ್ಷರದ ಮತ್ತು ಮೊಹರು ಇರುವ ಆಜ್ಞಾಪತ್ರದ ಮೂಲಕ ನೇಮಕ ಮಾಡ್ತಾರೆ. ಓಕೆ, ಹಾಗೆಯೇ ಇವರ ಸೇವಾ ಷರತ್ತುಗಳು ಮತ್ತು ಅಧಿಕಾರದ ಅವಧಿಯನ್ನು ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಈ ಆಯೋಗಕ್ಕೆ ನೇಮಕ ಆದಮೇಲೆ ಇವರ ಸರ್ವಿಸ್ ಕಂಡೀಷನ್ಸ್ ಹೇಗಿರಬೇಕು, ಟರ್ಮ್ಸ್ ಆಫ್ ಆಫೀಸ್ ಹೇಗಿರಬೇಕು ಅನ್ನೋದನ್ನು ರಾಷ್ಟ್ರಪತಿಗಳ ನಿರ್ಧಾರ ಮಾಡ್ತಾರೆ. ಓಕೆ, ಹೀಗೆ ರಾಷ್ಟ್ರಪತಿಗಳು ಮಾಡಿದ ನಿಯಮಗಳ ಅಡಿಯಲ್ಲಿ ಇವರೆಲ್ಲರೂ ವೆರಿ ಇಂಪಾರ್ಟೆಂಟ್ 3 ವರ್ಷಗಳ ಅಧಿಕಾರ ಅವಧಿಯನ್ನು ಹೊಂದಿರ್ತಾರೆ. ಹಾಗೆಯೇ ಇವರು ಕೂಡ ಮ್ಯಾಕ್ಸಿಮಮ್ 2 ಅವಧಿಗೆ ನೇಮಕ ಮಾಡ್ಬೋದು. ಅಂದರೆ ಒಬ್ಬ ವ್ಯಕ್ತಿ ಆ ಆಯೋಗದ ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಸದಸ್ಯರಾಗಿ ನೇಮಕ ಆದರೆ ಅವರ ಒಂದು ಅವಧಿ 3 ವರ್ಷಗಳು ಇರುತ್ತೆ. ಹಾಗೆಯೇ ಮತ್ತೊಮ್ಮೆ ಇವರಿಗೆ ನೇಮಕ ಆಗೋ ಅವಕಾಶ ಇರುತ್ತೆ, ಆದರೆ ಗರಿಷ್ಠ 2 ಅವಧಿಗಳಿಗೆ ಮಾತ್ರ ನೇಮಕ ಮಾಡ್ಬೋದು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ ಸ್ನೇಹಿತರೆ. ಈಗ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ವಿಧಿ 338B ನೀಡೋ ವರದಿ ರಿಪೋರ್ಟ್ ಬಗ್ಗೆ ಏನು ಹೇಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಂದಿನ ಆಯೋಗಗಳಲ್ಲೇ ಇದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಈಗ ಸ್ವಲ್ಪ ಬೇಗ ನೋಡ್ತಾ ಹೋಗೋಣ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತೆ. ಇದನ್ನ ಬಿಟ್ಟು ಕೂಡ ಆಯೋಗ ಅವಶ್ಯಕತೆ ಇದ್ದಾಗ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಬಹುದು. ಓಕೆ, ಇದಾದ ನಂತರ ರಾಷ್ಟ್ರಪತಿಗಳು ಆಯೋಗ ಮಾಡಿದಂತಹ ಶಿಫಾರಸುಗಳ ಮೇಲೆ ಏನೇನು ಕ್ರಮ ತಗೊಂಡಿರ್ತಾರೋ ಅದೆಲ್ಲವನ್ನ ವಿವರಿಸೋ ಜ್ಞಾಪಕ ಪತ್ರವನ್ನು ಸಂಸತ್ತಿನ ಮುಂದೆ ಮಂಡನೆ ಮಾಡ್ತಾರೆ. ಓಕೆ, ಈ ಜ್ಞಾಪಕ ಪತ್ರದಲ್ಲಿ ಆಯೋಗ ಶಿಫಾರಸುಗಳನ್ನು ಏಕೆ ಸ್ವೀಕಾರ ಮಾಡಿಲ್ಲ ಅನ್ನೋ ಕಾರಣಗಳು ಕೂಡ ಇರುತ್ತೆ. ಓಕೆ, ಅದೇ ರೀತಿ ರಾಜ್ಯಗಳಿಗೆ ಸಂಬಂಧಪಟ್ಟ ಆಯೋಗದ ಶಿಫಾರಸುಗಳನ್ನು ಭಾರತದ ರಾಷ್ಟ್ರಪತಿಗಳು ಆಯಾ ರಾಜ್ಯ ಸರ್ಕಾರಕ್ಕೆ, ವೆರಿ ಇಂಪಾರ್ಟೆಂಟ್, ರಾಜ್ಯಪಾಲರಿಗೆ ಅಲ್ಲ. ಹಿಂದಿನ ಆಯೋಗಗಳಲ್ಲಿ ರಾಜ್ಯಪಾಲರಿಗೆ ಸಲ್ಲಿಸ್ತಾ ಇದ್ರು. ಓಕೆ, ಆದರೆ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದಲ್ಲಿ ರಾಜ್ಯಗಳಿಗೆ ಸಂಬಂಧಪಟ್ಟ ಆಯೋಗದ ಶಿಫಾರಸುಗಳನ್ನು ರಾಷ್ಟ್ರಪತಿಗಳು ರಾಜ್ಯ ಸರ್ಕಾರಕ್ಕೆ ರವಾನಿಸ್ತಾರೆ. ವೆರಿ ಇಂಪಾರ್ಟೆಂಟ್, ರಾಜ್ಯಪಾಲರಿಗೆ ಅಲ್ಲ. ಓಕೆ, ಆಗ ಆ ರಾಜ್ಯ ಸರ್ಕಾರ
ಆಯೋಗದ ಶಿಫಾರಸುಗಳ ಮೇಲೆ ತಗೊಂಡಿರೋ ಕ್ರಮಗಳ ಜ್ಞಾಪಕ ಪತ್ರವನ್ನು ಆಯಾ ರಾಜ್ಯದ ಶಾಸಕಾಂಗದ ಮುಂದೆ ಮಂಡನೆ ಮಾಡುತ್ತೆ. ಓಕೆ, ಆ ಜ್ಞಾಪಕ ಪತ್ರವು ಕೂಡ ಆಯೋಗದ ಯಾವುದೇ ಶಿಫಾರಸುಗಳನ್ನು ಸ್ವೀಕರಿಸದೇ ಇರೋಕೆ ಕಾರಣಗಳನ್ನು ಹೊಂದಿರುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಕೂಡ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ನೀಡುವ ವರದಿ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ಮುಂದೆ ನೋಡೋಣ. ಕಾರ್ಯಗಳು, ಫಂಕ್ಷನ್ಸ್ ಏನೇನು ನೋಡಿ. ಹಿಂದುಳಿದ ವರ್ಗಗಳಿಗೆ ಕೊಟ್ಟಿರೋ ಸಾಂವಿಧಾನಿಕ ಮತ್ತು ಕಾನೂನುಬದ್ಧ ರಕ್ಷಣೆಗಳ ಅನುಷ್ಠಾನವನ್ನು ಪರಿಶೀಲನೆ ಮಾಡಿ ಅದರ ಮ್ಯಾನೇಜ್ಮೆಂಟನ್ನು ಈ ಆಯೋಗ ನೋಡ್ಕೊಳ್ಳುತ್ತೆ. ಓಕೆ, ಹಾಗೆ ಹಿಂದುಳಿದ ವರ್ಗಗಳ ಹಕ್ಕುಗಳು ಮತ್ತು ಅವರ ಸುರಕ್ಷತಾ ಕ್ರಮಗಳು ಏನಾದರೂ ಉಲ್ಲಂಘನೆ ಆದರೆ ಆ ದೂರುಗಳನ್ನು ಕೂಡ ಆಯೋಗ ತನಿಖೆ ಮಾಡುತ್ತೆ. ಹಾಗೆಯೇ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅಂದರೆ ಸೋಷಿಯಲ್ ಅಂಡ್ ಎಕನಾಮಿಕಲ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದ ಯೋಜನೆಗಳ ಪ್ಲಾನ್ಗಳ ರೂಪಣೆ ಮತ್ತು ಮೌಲ್ಯಮಾಪನದಲ್ಲಿ ಸರ್ಕಾರಗಳಿಗೆ ಸಲಹೆ ನೀಡೋದು ಕೂಡ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಕೆಲಸ. ಓಕೆ, ಹಾಗೆ ಹಿಂದುಳಿದ ವರ್ಗಗಳ ರಕ್ಷಣಾ ಕ್ರಮಗಳ ಕಾರ್ಯನಿರ್ವಹಣೆ ಕುರಿತು ರಾಷ್ಟ್ರಪತಿಗಳಿಗೆ ವಾರ್ಷಿಕ ಮತ್ತು ವಿಶೇಷ ವರದಿಗಳನ್ನು ಈ ಆಯೋಗ ಸಲ್ಲಿಸುತ್ತೆ. ಓಕೆ, ಈ ವರದಿ ಮುಖಾಂತರ ಹಿಂದುಳಿದ ವರ್ಗಗಳ ರಕ್ಷಣೆ, ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಗಳಿಗೆ ಶಿಫಾರಸುಗಳನ್ನು ನೀಡುತ್ತೆ. ಓಕೆ, ಇದೆಲ್ಲದರ ಜೊತೆಗೆ ರಾಷ್ಟ್ರಪತಿಗಳು ಹೇಳೋ ಇತರ ಕಾರ್ಯಗಳನ್ನು ಕೂಡ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ನಿರ್ವಹಿಸುತ್ತೆ ಸ್ನೇಹಿತರೆ. ಓಕೆ, ಬನ್ನಿ ಮುಂದೆ ನೋಡೋಣ. ಈಗ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧಿಕಾರಗಳು ಏನು, ಪವರ್ಸ್ ಏನೇನು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದನ್ನ ಹಿಂದಿನ ಆಯೋಗಗಳಲ್ಲೇ ಡೀಟೇಲ್ ಆಗಿ ಹೇಳಿದ್ದೀನಿ, ಇಲ್ಲೂ ಕೂಡ ಸೇಮ್ ಇದೆ, ಬೇಗ ಬೇಗ ಹೇಳ್ಕೊಂಡು ಹೋಗ್ತೀನಿ. ಆಯೋಗ ತನ್ನ ಕಾರ್ಯವಿಧಾನವನ್ನು ನಿಯಂತ್ರಿಸುವ ಅಧಿಕಾರವನ್ನು ಹೊಂದಿದೆ. ಓಕೆ, ಆಯೋಗ ತನ್ನ ಕೆಲಸಗಳನ್ನು ಹೇಗೆ ನಡೆಸಬೇಕು, ಯಾವ ಕ್ರಮದಲ್ಲಿ ತನಿಖೆ ಮಾಡಬೇಕು ಅಂತ ಆಯೋಗವೇ ನಿರ್ಧಾರ ಮಾಡ್ಕೊಳ್ಳೋ ಅಧಿಕಾರನ ಹೊಂದಿದೆ ಸ್ನೇಹಿತರೆ. ಓಕೆ, ಆಯೋಗವು ಯಾವುದೇ ವಿಷಯದ ತನಿಖೆ ಅಥವಾ ಯಾವುದೇ ದೂರಿನ ಬಗ್ಗೆ ವಿಚಾರ ನಡೆಸುವಾಗ ಈ ಕೆಳಗಿನ ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಸಿವಿಲ್ ನ್ಯಾಯಾಲಯವು ಹೊಂದಿರುವ ಎಲ್ಲ ಅಧಿಕಾರಗಳನ್ನು ಹೊಂದಿರುತ್ತೆ. ಓಕೆ, ಹಾಗಾದರೆ ಯಾವ ಯಾವ ವಿಷಯಗಳು ನೋಡಿ. ಭಾರತದ ಯಾವುದೇ ಭಾಗದಲ್ಲಿ ನೆಲೆಸಿರುವ ವ್ಯಕ್ತಿಯನ್ನ ತನ್ನ ಮುಂದೆ ಹಾಜರಾಗುವಂತೆ ಆದೇಶಿಸುವ ಅಧಿಕಾರ ಮತ್ತು ಆದೇಶವನ್ನು ಜಾರಿಗೊಳಿಸುವ ಅಧಿಕಾರ ಹಾಗೂ ಅವನನ್ನು ಅಥವಾ ಅವಳನ್ನು ವಿಚಾರಣೆಗೊಳಪಡಿಸುವ ಅಧಿಕಾರವನ್ನು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಹೊಂದಿರುತ್ತೆ. ಹಾಗೆಯೇ ಯಾವುದೇ ದಾಖಲೆಗಳನ್ನು ಹುಡುಕೋದು ಅಥವಾ ಅದನ್ನು ತಯಾರಿಸೋ ಅಗತ್ಯತೆ ಬಗ್ಗೆ, ಪ್ರಮಾಣ ಪತ್ರಗಳ ಮೇಲೆ ಸಾಕ್ಷ್ಯವನ್ನು ಪಡೆಯೋದು, ಯಾವುದೇ ನ್ಯಾಯಾಲಯ ಅಥವಾ ಸರ್ಕಾರಿ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಗಳನ್ನು ಪಡ್ಕೊಳ್ಳೋದು ಕೂಡ ಈ ಆಯೋಗದ ಒಂದು ಅಧಿಕಾರ ಆಗಿರುತ್ತೆ ಸ್ನೇಹಿತರೆ. ಓಕೆ, ಯಾವುದೇ ಸಾಕ್ಷಿಗಳನ್ನು ಮತ್ತು ದಾಖಲೆಗಳನ್ನು ಆ ಸಮಯಕ್ಕೆ ವಿಚಾರಣೆಗೆ ಕರೆಸ್ಬೋದು. ಇದೆಲ್ಲದಕ್ಕಿಂತ ಮಿಗಿಲಾಗಿ ಆಯಾ ಸಮಯಕ್ಕೆ ರಾಷ್ಟ್ರಪತಿಗಳು ನಿರ್ದೇಶಿಸಬಹುದಾದ ಯಾವುದೇ ಇತರ ವಿಷಯಗಳು ಕೂಡ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧಿಕಾರ ಆಗಿರುತ್ತೆ ಸ್ನೇಹಿತರೆ. ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ತನಿಖೆ ಮಾಡುವ ಸಮಯದಲ್ಲಿ ಒಂದು ಸಿವಿಲ್ ಕೋರ್ಟ್ಗೆ ಇರೋ ಎಲ್ಲ ಅಧಿಕಾರಗಳನ್ನು ಈ ಆಯೋಗ ಹೊಂದಿರುತ್ತೆ. ಓಕೆ, ಹಿಂದಿನ ಸ್ಲೈಡ್ಗಳಲ್ಲಿ ಇದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ, ಜಸ್ಟ್ ಇಲ್ಲಿ ಹೇಳ್ಕೊಂಡು ಹೋಗಿದ್ದೀನಿ ಅಷ್ಟೇ. ಬನ್ನಿ ಮುಂದೆ ನೋಡೋಣ. ಮುಂದಿನ ಅಧಿಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಅಂದರೆ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗಳನ್ನು ಪ್ರಭಾವಿಸುವ ಎಲ್ಲ ಪ್ರಮುಖ ನೀತಿಗಳನ್ನು ನಿರ್ಧರಿಸುವ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಯೋಗದೊಂದಿಗೆ ಸಮಾಲೋಚಿಸುವ ಅಗತ್ಯವಿದೆ. ಅಂದ್ರೆ ಸ್ನೇಹಿತರೆ, ಈಗ ಸರ್ಕಾರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಹಲವಾರು ನೀತಿಗಳನ್ನ ಮತ್ತು ಯೋಜನೆಗಳನ್ನ ರೂಪಿಸ್ತವೆ. ಈಗ ಫಾರ್ ಎಕ್ಸಾಂಪಲ್ ಶಿಕ್ಷಣದಲ್ಲಿ ಸಿಗೋ ಅವಕಾಶಗಳಾಗಿರ್ಬೋದು, ವಿದ್ಯಾರ್ಥಿ ವೇತನ ಆಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟ ಯೋಜನೆಗಳಾಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್, ಹೀಗೆ ಇಂತಹ ನೀತಿಗಳನ್ನ ರೂಪಿಸುವಾಗ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಲಹೆಗಳನ್ನು ನೀಡಬಹುದು ಸ್ನೇಹಿತರೆ. ಓಕೆ, ಆದರೂ ಸಹ 2021ರ 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ರಾಜ್ಯಗಳಿಗೆ ತಮ್ಮ ಸ್ವಂತ ಉದ್ದೇಶಕ್ಕಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪಟ್ಟಿ ತಯಾರಿಕೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಆಯೋಗದೊಂದಿಗಿನ ಈ ಸಮಾಲೋಚನೆಯಿಂದ ವಿನಾಯಿತಿ ನೀಡಿದೆ. ವೆರಿ ಇಂಪಾರ್ಟೆಂಟ್ ನೋಡಿ. 2018ರಲ್ಲಿ 102ನೇ ಸಂವಿಧಾನ ತಿದ್ದುಪಡಿ ಆಯಿತು. ಹಾಗೆ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ತಿದ್ದುಪಡಿ ಕೂಡ ಸಿಕ್ತು, ಹೌದಲ್ವಾ? ಇದಾದ ನಂತರ ಒಂದು ಪ್ರಮುಖ ಪ್ರಶ್ನೆ ಎದುರಾಯಿತು. ಏನದು ಅಂದ್ರೆ, ಈ ಸೋಷಿಯೋ ಎಜುಕೇಶನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಮಾತ್ರ ನಿರ್ಧರಿಸಬೇಕಾ ಅಥವಾ ರಾಜ್ಯ ಸರ್ಕಾರಗಳಿಗೆ ತಮ್ಮದೇ ಆದ ರಾಜ್ಯದ ಹಿಂದುಳಿದ ವರ್ಗಗಳ ಪಟ್ಟಿಯನ್ನ ನಿರ್ಧರಿಸೋ ಅಧಿಕಾರ ಇದೆಯಾ ಅಂತ. ಸ್ನೇಹಿತರೆ, ಈ ವಿಷಯದ ಬಗ್ಗೆ
ಸುಪ್ರೀಂ ಕೋರ್ಟ್ನ 2021ರ ಮರಾಠ ರಿಸರ್ವೇಶನ್ ಕೇಸ್ನ ತೀರ್ಪಿನ ನಂತರ, ಅಂದ್ರೆ 2021ರ ಸುಪ್ರೀಂ ಕೋರ್ಟ್ನ ಮರಾಠ ರಿಸರ್ವೇಶನ್ ಕೇಸ್ನ ತೀರ್ಪಿನ ನಂತರ ಈ ಗೊಂದಲ ಸೃಷ್ಟಿಯಾಯಿತು. ಅದನ್ನ ಸ್ಪಷ್ಟಪಡಿಸೋಕೆ ಅಂತಾನೆ 2021ರಲ್ಲಿ 105ನೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಜಾರಿಗೆ ತಂದ್ರು. ಓಕೆ, ಹಾಗಾದ್ರೆ ಈ 105ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ ಅಂತ ಅಂದ್ರೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮದೇ ಉದ್ದೇಶಗಳಿಗಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪಟ್ಟಿಯನ್ನ ಗುರುತಿಸಿ ನಿರ್ವಹಿಸುವ ಅಧಿಕಾರವನ್ನ ಸ್ಪಷ್ಟಪಡಿಸಿತು. ಯಾವುದು ಅಂದ್ರೆ 105ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ. ಇಷ್ಟು ಕೂಡ ವಿಧಿ 338B ಇದರ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಆಗಿತ್ತು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಆರ್ಟಿಕಲ್ 338 ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ನೋಡಿದ್ವಿ. ಆರ್ಟಿಕಲ್ 338A ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ನೋಡಿದ್ವಿ. ಹಾಗೇನೆ ಆರ್ಟಿಕಲ್ 338B ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ಕೂಡ ನೋಡಿದ್ವಿ. ಓಕೆ, ಇಷ್ಟು ಕೂಡ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಕೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.